ಶ್ರೀಯುತ ಜಯರಾಮ್ ಎಂ, ದೈಹಿಕ ಶಿಕ್ಷಕರು, ಆರ್ಕೆ ಪ್ರೌಢಶಾಲೆ, ಇವರು ನಿರ್ವಹಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಮಾತರಂ ವಂದೇ ಮಾತರಂ ಶಸ್ತ್ರಾಶ್ಚೋತ್ಸಾಹ ಪುಲಕಿತಯಾಮಿನಿ ಪುಲ್ಲಕುಸುಮಿತಾ ಸುಮಧುರ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಜಲಾಮಲದ ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ. अधिनायक जय हे भारत भाग्य विधाता, पंजाब सिंध गुजरात मराठा द्राविड उत्कल गंगा विंध्य हिमाचल यमुना गंगा उच्चल जलधि तरंगा. तव शुभ नामे जागे, तव शुभ आशीष मागे, गाहे तव जय गाथा. जनगण मंगलदायक जय हे भारत भाग्य विधाता. जय हे जय हे जय हे जय 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 हे. ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಶ್ರೀಯುತ KR ಕೊಳ್ಳುತ್ತೇನೆ. ಶ್ರೀಯುತ ಡಾಕ್ಟರ್ ಎಂ.ಸಿ. ಸತೀಶ್ ಬಾಬುರವರು, ಆಡಳಿತಾಧಿಕಾರಿಗಳು, ಆರ್ಕೆ ವಿದ್ಯಾಸಂಸ್ಥೆ ಹಾಗೂ ಪ್ರಾಂಶುಪಾಲರು, ಆರ್ಕೆ ಪ್ರಥಮ ದರ್ಜೆ ಕಾಲೇಜು, ಇವರು ಸಹ ವೇದಿಕೆಯ ಮೇಲೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ HR ಅಪೂರ್ವರವರು, ಆರ್ಕೆ ವಿದ್ಯಾಸಂಸ್ಥೆಯ ಹಿರಿಯ ವಿದ್ಯಾರ್ಥಿನಿ, ಇವರನ್ನು ಸಹ ವೇದಿಕೆಯ ಮೇಲೆ ಆಗಮಿಸುತ್ತಾರೆ. ಕೆ. ಹೊನ್ನಲಗೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆರೋಗ್ಯ ಸಹಾಯಕಿಯರು ಸಹ ವೇದಿಕೆಯ ಮೇಲೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಆಗಮಿಸಿ ಧ್ವಜಾರೋಹಣವನ್ನು ನೆರವೇರಿಸಿಕೊಟ್ಟಂತಹ ಶ್ರೀಯುತ KR ಮಲ್ಲರಾಜು, ಮಾಜಿ ಸೈನಿಕರು ಹಾಗೂ ಅಧ್ಯಕ್ಷರು, ಮಂಡ್ಯ ಜಿಲ್ಲಾ ಮಾಜಿ ಸೈನಿಕರ ಸಂಘ, ಇವರು ನಮ್ಮ ಕಾರ್ಯಕ್ರಮವನ್ನು ಕುರಿತು ಮಾತನಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ತಗೊಳ್ಳಿ ಹಿಂಗೆ ಮಾಡಿ ತಮ್ಮೆಲ್ಲರಿಗೂ ಅಖಿಲ ಅಖಂಡ ಭಾರತದ 75ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ಮತ್ತು ವೇದಿಕೆಯ ಮೇಲೆ ಕುಂತಿರುವಂತಹ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ವಿನಯ್ ಆರ್ ಅವರೇ ಹಾಗೂ ಮುಖ್ಯ ಅತಿಥಿಗಳಾದ ಕುಮಾರಿ ಕೀರ್ತನಾ ಆರ್ ಅವರೇ, ಶ್ರೀಯುತ ಕೆಂಪಣ್ಣವರೇ, ಶಿವಲಿಂಗೇಗೌಡರೇ, ಡಾಕ್ಟರ್ ಎಸ್.ಸಿ. ಸತೀಶ್ ಬಾಬುರವರೇ,
ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ, ಮುಂದಿರುವಂತಹ ಪ್ರಾಧ್ಯಾಪಕ ವರ್ಗದವರೇ ಹಾಗೂ ಎಲ್ಲ ಮುಂದಿನ ಯುವ ಪೀಳಿಗೆ ಅಂದರೆ ಭಾರತವನ್ನು ಸೃಷ್ಟಿಸಬೇಕಾದಂತಹ ಯುವ ಪೀಳಿಗೆಯ ವಿದ್ಯಾರ್ಥಿಗಳೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಈ ದಿನ ನನಗೆ RK ವಿದ್ಯಾಸಂಸ್ಥೆಯಲ್ಲಿ ಧ್ವಜಾರೋಹಣ ಮಾಡುವ ಒಂದು ಶುಭ ಸಮಾರಂಭ ಕಲ್ಪಿಸಿಕೊಟ್ಟದ್ದಕ್ಕೆ ಈ ಸಂಸ್ಥೆಯ ಎಲ್ಲ ವರ್ಗದವರಿಗೂ ನನ್ನ ಅಭಿನಂದನೆಗಳು. ಬಂಧುಗಳೇ, ನಾನು ಮಂಡ್ಯ ಡಿಸ್ಟಿಕ್ ಮದ್ದೂರು ತಾಲೂಕು ಕೊತ್ತನಹಳ್ಳಿ ಗ್ರಾಮದಲ್ಲಿ ಜನಿಸಿ 1977ರಲ್ಲಿ ಇಂಡಿಯನ್ ಆರ್ಮಿಗೆ ಸೇರಿರುತ್ತೇನೆ. ಒಂದು 32 ವರ್ಷಗಳ ಕಾಲ ಸೇವೆ ಸಲ್ಲಿಸಿ 2009ರಲ್ಲಿ ರಿಟೈರ್ಡ್ ಆಗಿ ಬಂದಿರುತ್ತೇನೆ. ಆ 32 ವರ್ಷ ಸರ್ವೀಸಿನಲ್ಲಿ ಬೇಕಾದಷ್ಟು ಘಟನೆಗಳು ನಡೆದಿವೆ. ಆದರೂ ಸೈನ್ಯದಲ್ಲಿ ಸೇರಿದಾಗ ನಮಗೆ ವಯಸ್ಸೆಷ್ಟು 19 ವರ್ಷ, ರಿಟೈರ್ಡ್ ಆದಾಗ ಎಷ್ಟು ವರ್ಷ 52 ವರ್ಷ. ನಮ್ಮ ಜೀವನ ಏನು ಸಾಧಿಸಬೇಕಾದಂತಹ ಜೀವನದಲ್ಲಿ ವಯಸ್ಸಿನಲ್ಲಿ ನಾವು ನಮ್ಮ ಫುಲ್ ಜೀವನವನ್ನು ಭಾರತಾಂಬೆಗೆ ಸೇವೆಯಾಗಿತ್ತು. ಅಲ್ಲಿ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ, ಬೇರೆ ಬೇರೆ ಜಾಗಗಳಲ್ಲಿ, ಬೇರೆ ಬೇರೆಗಳಲ್ಲಿ ಸರ್ವಿಸ್ ಮಾಡಿ ಬಂದಿದ್ದೇನೆ. ಈಗ ಉದಾಹರಣೆಗೆ ಅಂತಂದರೆ, ಒಂದು ತಾಲೂಕಿಂದ ಬೇರೆ ತಾಲೂಕಿಗೆ ಟ್ರಾನ್ಸ್ಫರ್ ಆಗೋದ್ರೆ MLA ತಕ್ಕೆ MP ತಕ್ಕೆ ಎಲ್ಲರಿಗೂ ಓಡಾಡ್ಕೊಂಡು ನೀವು ಆವತ್ತು ಟ್ರಾನ್ಸ್ಫರ್ ಆಗೋಯ್ತು ಬೇರೆ ತಾಲೂಕಿಂದ. ಉತ್ತರದಿಂದ ಪೂರ್ವಕ್ಕೆ, ಪೂರ್ವದಿಂದ ಪಶ್ಚಿಮಕ್ಕೆ, ಪಶ್ಚಿಮದಿಂದ ದಕ್ಷಿಣಕ್ಕೆ, ಎಲ್ಲಿ ಬೇಕಾದರೂ ನಾನು ಟ್ರಾನ್ಸ್ಫರ್ ಆಯ್ತದೆ. 3 ವರ್ಷ 2.5 ವರ್ಷ ಒಂದು ಜಾಗದಲ್ಲಿ ಇರ್ತೀವಿ, ಅದರ ಮೇಲೆ ಹೆಚ್ಚಿಗೆ ಇರುವುದಿಲ್ಲ. ಆವತ್ತಿನ ಆರ್ಥಿಕ ಸ್ಥಿತಿ, ಆವತ್ತಿನ ಭಾರತದಲ್ಲಿ ಒಂದು ಬೆಂಗಳೂರಿಂದ ಡೈರೆಕ್ಟ್ ಡೆಲ್ಲಿಗೆ ಟ್ರೈನ್ ಇರಲಿಲ್ಲ. KK ಎಕ್ಸ್ಪ್ರೆಸ್ ಅಂತ ಬರೋದು, ಬಂಗಾರಪೇಟೆ ತಾವು ಕೇರಳಕ್ಕೆ ಕರ್ಕೊಂಡು ಹೋಗೋದು, ಅರ್ಧ ಬಂದು ಬೆಂಗಳೂರು ಬರೋದು. ನಮ್ಮ ಲಗೇಜ್ ಎತ್ಕೊಂಡು ನಾವು ರಜಾ ಬರಬೇಕು ಅಂದರೆ ಒಂದು ದೊಡ್ಡ ಇದೇ ಆಗೋದು. ಈಗಿನ ಕಾಲದಲ್ಲಿ ಎಲ್ಲ ಇದೈತೆ, ನೀವು ನೋಡ್ತಾ ಇದ್ದೀರಿ ಮಾಧ್ಯಮದಲ್ಲಿ, ಟಿವಿನಲ್ಲಿ. ದೇಶ ಸೇವೆಗೆ ಮುನ್ನುಗ್ಗಿ ಸೇವೆ ಮಾಡಿದೆ. ಇಲ್ಲ ಅಂತಂದರೆ ಇದೇ ನೀವು ಈಗೇನು ಆರ್ಮಿನಲ್ಲಿ ಒಳ್ಳೆ ಪೇ ಐತೆ. ನಾವು ಸೇರ್ಕೊಂಡಾಗೆಲ್ಲ ಬರೀ ತಿಂಗಳಿಗೆ 250 ರೂಪಾಯಿ ಸಂಬಳ ಇತ್ತು. ಅವತ್ತಿನ ಸ್ಥಿತಿ ಅಷ್ಟಿತ್ತು. ಇವತ್ತು ಸ್ಟಾರ್ಟಿಂಗ್ ಬೇಸಿಕ್ ಪೇನೇ 21,500 ರೂಪಾಯಿ ಬೇಸಿಕ್ ಪೇ ವಿತೌಟ್ DA. ಒಬ್ಬ ಆರ್ಮಿಗೆ ಜಾಯ್ನ್ ಆದ ತಕ್ಷಣ 21,000 ರೂಪಾಯಿ ಬೇಸಿಕ್ ಪೇ, ಮತ್ತು ಎಲ್ಲ ಸೌಕರ್ಯಗಳು ಸಿಗುತ್ತೆ. ಸೌಕರ್ಯಗಳಲ್ಲಿ ಏನೂ ತೊಂದರೆ ಇಲ್ಲ, ಅಡಚಣೆಗಳಿಲ್ಲ. ಯಾವತ್ತು ನಾನು 250 ರೂಪಾಯಿ ಕೊಟ್ಟು ಒಂದು ತಿಂಗಳಿಗೆ 250 ರೂಪಾಯಿ ಸಂಬಳ ಸೇರಿಕೊಂಡಾಗ ಇವತ್ತು 56,000 ರೂಪಾಯಿ ಪಿಂಚಣಿ ಬರುತ್ತೆ. ಯಾವುದಕ್ಕಿಂತ ನಾವು 32 ವರ್ಷ ಸರ್ವಿಸ್ ಮಾಡೋದು. ವಿದ್ಯಾರ್ಹತೆ ವಿದ್ಯಾರ್ಥಿ SSLC ಮೇಲೆ ಯಾರು ಹೋಗ್ಬೋದು. PUC ಆದಮೇಲೆ ಅವ್ರಿಗೆ ಒಂದು ಟೆಕ್ನಿಕಲ್ ಇದು ಸಿಗುತ್ತೆ, ಟೇರ್ಗಳು ಸಿಗುತ್ತೆ. ನರ್ಸಿಂಗ್ ಅಸಿಸ್ಟೆಂಟ್ ಆಗಲಿ, ಇಲ್ಲ ಕಮ್ಯುನಿಕೇಷನಲ್ಲಿ ಆಪ್ರೇಟರ್ ಆಗಲಿ, ವೈರ್ಲೆಸ್ ಆಪ್ರೇಟರ್ ಆಗಲಿ, ಇಲ್ಲ EMI ಮೆಕ್ಯಾನಿಕಲ್ಸ್ಗಳಾಗಲಿ, ಈ ಥರಗಳೆಲ್ಲ ಹುದ್ದೆಗಳು ಸಿಗುತ್ತೆ. 10th ಪಾಸ್ ಆಗೋದ್ರೆ ಇನ್ಫೆಂಟ್ರಿ ಸಿಗುತ್ತೆ. ಆರ್ಮಿ ಅಂದರೆ ಡಿಫೆನ್ಸ್ ಅಂದರೆ 3 ಭಾಗ. ಒಂದು ಏರ್ಫೋರ್ಸ್, ನೇವಿ ಆ್ಯಂಡ್ ಲ್ಯಾಂಡ್ ಆರ್ಮಿ. ಆರ್ಮಿನಲ್ಲಿ ಹಲವಾರು ಭಾಗಗಳಿವೆ. ಒಂದು ಇನ್ಫೆಂಟ್ರಿ ಅಂದರೆ ಅದು ಫೈಟಿಂಗ್ ಫೋರ್ಸ್, ಆರ್ಮರ್ಡ್ ಅಂತಂದರೆ ಕವರಿಂಗ್ ಫೋರ್ಸ್, ಇನ್ಫೆಂಟ್ರಿಗೆ ಕವರ್ ಮಾಡುವಂಥದ್ದು, ಮತ್ತು ಸಿಗ್ನಲ್ಸ್ ಅಂದರೆ ಕಮ್ಯುನಿಕೇಷನ್ ಕೊಡೋದು, RT ಅಂತಂದರೆ ಅದು ಫೈರ್ ಮಾಡೋದು ಗನ್ನಲ್ಲಿ, ಗುಪ್ಪೋಸ್ ಗನ್ಗಳಲ್ಲಿ, ಆರ್ಡಿನೆನ್ಸ್ ಅಂದರೆ ಸಪ್ಲೈ ಮಾಡೋದು, ಸಪ್ಲೈ ಅಂದರೆ ಸಪ್ಲೈ ಮಾಡೋದು, ರೇಷನ್ ಇಕ್ವಿಪ್ಮೆಂಟ್ ಸಪ್ಲೈ ಮಾಡೋದು, ಎಲ್ಲ ವರ್ಗದ ಇದೆ. ಇಂಜಿನಿಯರ್ಸ್ ಅಂತಂದರೆ ಸೇತುವೆ ಕಟ್ಟೋದು, ಎಲ್ಲ ಇಂಜಿನಿಯರ್ಸ್ಗಳು ಇರುತ್ತೆ. ಬರೀ SSLC ಪಾಸ್ ಮಾಡ್ಕೊಂಡೇ ಆರ್ಮಿಗೆ ಹೋಗಬೇಕಾಗಿದ್ದಿಲ್ಲ. ಈ ಇದರಲ್ಲಿ ಗೆಜೆಟೆಡ್ ಆಫೀಸರ್ ಆಗಿ ಇಂಜಿನಿಯರಿಂಗ್ ಮಾಡ್ಕೊಂಡು ಹೋಗಿರುವಂತಹ ಸುಮಾರು ಆಫೀಸರ್ಗಳಾಗ್ಬೋದು. ಅದರಲ್ಲಿ ತಕ್ಷಣವೇ ಗೆಜೆಟೆಡ್ ಆಫೀಸರ್ ಆಗ್ಬೋದು ಇದರಲ್ಲಿ ಸೇರಿ. ಇದೇ ಥರ ನಮ್ಮ ಜನಸಂಖ್ಯೆ ಮತ್ತು ಆರ್ಮಿಗೆ ಸೇರಿ ಹಿಂಜರಿಯುತ್ತಿದ್ದರೆ ಮುಂದಿನ ದಿನಗಳಲ್ಲಿ 20 ವರ್ಷಗಳ ಕಳೆದ ಮೇಲೆ ಇವತ್ತಿನಲ್ಲಿ ಕಾಬೂಲಲ್ಲಿ, ಆಫ್ಘಾನಿಸ್ತಾನದಲ್ಲಿ ಏನಾಗ್ತದೆ ಅದು ನಮ್ಮ ದೇಶದಲ್ಲಿ ಆಗುತ್ತೆ. ಅದು ನಮ್ಮ ದೇಶದಲ್ಲಿ ಒಳ ಯುದ್ಧ ಆಗುತ್ತೆ. ಆ ಒಳ ಯುದ್ಧಕ್ಕೆ ನಾವು ಇವೊಂದೇ ತಯಾರಾಗಿರಬೇಕು. 20 ವರ್ಷಕ್ಕೆ ನಾವು ಯುದ್ಧ ಹೊಂಟದವೋ, ಬಟ್ ನೀವಿರ್ತೀರಿ.
ಆ ಜಾಗೃತಿಗೋಸ್ಕರವಾಗಿ ನೀವು ಶಿಸ್ತು ಪಾಲನೆ ಮಾಡಿ ಸರ್ಕಾರಗಳ ಆದೇಶದಂತೆ ನಡೆದುಕೊಂಡು ಇವತ್ತಿನ ಜನಸಂಖ್ಯೆಯನ್ನು ನಿಯಂತ್ರಣ ತಗೊಂಡು ಹೋದರೆ ನಾವು ಮುಂದೆ ಇದಾಗ್ಬೋದು, ಇಲ್ಲ ಅಂತಂದರೆ ಮುಂದೆ ಭಾರಿ ಕಷ್ಟ ಆಗುತ್ತೆ. ವೇದಿಕೆ ಮೇಲೆ ಕರೆದು ಇಷ್ಟು ಮಾತನಾಡಲು ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ಮತ್ತು ಸಂಸ್ಥೆಯವರಿಗೂ ನನ್ನ ಧನ್ಯವಾದಗಳು ಹೇಳ್ತೀನಿ. ನನ್ನ ಜೊತೆಯಲ್ಲಿ ಒಂದು ಸಾರಿ ಭಾರತ್ ಮಾತಾಗಿ ಜೈ ಅನ್ನಲೇಬೇಕು ಅಂತಿರ ತಾನೆ, ಸತ್ ಕಳಿಸ್ತಾ ಇಲ್ಲ ಅಂತಿರ ತಾನೆ ಮಕ್ಕಳ? ಯಾಕೆ ಮಕ್ಕಳಿಗೂ ಜಾಸ್ತಿ ಪೇರೆಂಟ್ಸ್ ಇದ್ದಾರೆ, ಅದಕ್ಕೆ ಅವ್ರು ಹೇಳೋದು ನಾಚ್ಕೊಳ್ತಾ ಇದ್ದಾರೆ. ಕಾರಣ ಅಂತಂದರೆ ನಾವು ಬಾರ್ಡ್ರಲ್ಲಿದ್ದು ಆ ಕಡೆ ಪಾಕಿಸ್ತಾನ, ಆ ಗುಡ್ಡೆ ಮೇಲೆ ಪಾಕಿಸ್ತಾನ, ಈ ಗುಡ್ಡೆ ಮೇಲೆ ಇಂಡಿಯಾ, ಮಧ್ಯ ಕವಲಿ ನದಿ ದಾಟಿ ಹೋಗ್ತದೆ ಅಷ್ಟೇ. ಇನ್ನೇನು ಅಂತ ಏನಿಲ್ಲ, ಅವೇನು ಬಾರ್ಡರ್ ಇಲ್ಲ ಅದರಲ್ಲಿ, ಯಾವ ತಂತಿ ಬೇಲಿ ಇಲ್ಲ, ನದಿ ಬಿಟ್ಟರೆ ಯಾವುದೂ ಇಲ್ಲ. ಈಸ್ಕೊಂಡು ಅರ್ಥಗಾರ ಹೋಗೋದು, ಈಸ್ಕೊಂಡು ಇಂಥಗಾರ ಬರ್ಬೋದು. ಚಳಿಗಾಲದಲ್ಲಿ ಯಾರು ಇರೋದಿಲ್ಲ, ಬೇಸಿಗೆ ಕಾಲದಲ್ಲಿ ಇರ್ತಾರೆ. ಆಗ ನಾವು ಇಲ್ಲಿಂದ ಹೋಗುವ ಭಾರತ್ ಮಾತಾಕಿ ಜೈ ಅನ್ನೋದು ಅವರು ಅಲ್ಲಿ ಅಲ್ಲಾವು ಹಕ್ಕು ಅನ್ನೋರು, ಪಾಕಿಸ್ತಾನಕ್ಕೆ ಜಿಂದಾ ಬಂದವರು. ನಾವು ಜೋರಾಗಿ ಜನ ಜಾಸ್ತಿ ಅಂತ ಜೋರಾಗಿ ಹಚ್ಚುವ. ಅದೇ ಥರ ನಿಮ್ಮ ಕೂಗು ಕಡೆ ಕೊಡ್ಸೋದು ಒಂದೇ ಕೆರೆಗಾರ ಕೇಳಿರ್ತಾನೆ, ಕೇಳಿಸ್ತಾ ಇಲ್ವೋ? ಕೇಳ್ತಿರ್ತಾನೆ. ಆಯ್ತು, ಬೋಲೋ ಭಾರತ್ ಮಾತಾಕಿ. ಸೌಂಡ್ ಇಲ್ಲ, ಸೌಂಡ್ ಕೊಡಿ ಒಂದು ಸ್ವಲ್ಪ, ನಾಚಿಕೆಬೇಡಿ. ದೇಶದ ಹೆಸರುಗಳಕ್ಕೆ ನಾಚಿಕೆಬೇಕಾದ ಅವಶ್ಯಕತೆ ಇಲ್ಲ. ಬೋಲೋ ಭಾರತ್ ಮಾತಾಕಿ, ಬೋಲೋ ಭಾರತ್ ಮಾತಾಕಿ, ಬೋಲೋ ಭಾರತ್ ಮಾತಾಕಿ. ಒಂದೇ ಒಂದೇ ಒಂದೇ, ಜೈ ಹಿಂದ್. ಯುವಜನತೆಗೆ ಸೈನ್ಯದ ಬಗ್ಗೆ ತಮ್ಮ ಮಾತುಗಳ ಮೂಲಕ ಮನಮುಟ್ಟುವಂತೆ ತಿಳಿಸಿಕೊಟ್ಟಂತಹ KR ಮಲ್ಲರಾಜುರವರಿಗೆ ತುಂಬು ಹೃದಯದ ಧನ್ಯವಾದಗಳು. ಈಗ ನಮ್ಮ RK ಸಂಸ್ಥೆಯ ವತಿಯಿಂದ ಶ್ರೀಯುತ KR ಮಲ್ಲರಾಜುರವರಿಗೆ ಸನ್ಮಾನ ಸಮಾರಂಭ. ಈ ಸಮಾರಂಭವನ್ನು ವೇದಿಕೆ ಮೇಲೆ ಉಪಸ್ಥಿತರಿರುವ ಅತಿಥಿ ಗಣ್ಯರು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಹಾಗೂ ಸನ್ಮಾನವನ್ನು ಸ್ವೀಕರಿಸಿದಂತಹ ಗಣ್ಯರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ದೇಶದ ತಿರಂಗ ಧ್ವಜ ಹಾರುವಾಗ ನಮ್ಮ ಎದೆಯು ಹೆಮ್ಮೆಯಿಂದ ಉಬ್ಬುತ್ತದೆ, ಸಂತೋಷವನ್ನು ಹರಡುತ್ತದೆ. ನಮ್ಮ ದೇಶ ನಮ್ಮ ಹೆಮ್ಮೆ. ನಮ್ಮ RK ಪ್ರೌಢಶಾಲಾ ಶಿಕ್ಷಕರ ವೃಂದದವರಿಂದ ಸ್ವಾತಂತ್ರ್ಯ ದಿನವನ್ನು ಕುರಿತು ಒಂದು ಸಾಮೂಹಿಕ ಗೀತೆ. ಕ್ಷಮೆ ಇರಲಿ. ಈಗ ನಮ್ಮ RK ವಿದ್ಯಾಸಂಸ್ಥೆಯ ಹಿರಿಯ ವಿದ್ಯಾರ್ಥಿನಿಯಾದ ಕುಮಾರಿ HR ಅಪೂರ್ವರವರ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಡಬೇಕೆಂದು ಅನಿತಾ ಜೆ ಸಹ ಶಿಕ್ಷಕಿ RK ಪ್ರೌಢಶಾಲೆ ಇವರಲ್ಲಿ ಕೇಳ್ಕೊಳ್ತೇನೆ. ಇದೇ ಸಂದರ್ಭದಲ್ಲಿ ಕುಮಾರಿ ಅಪೂರ್ವ HR ಅವರಿಗೆ ನಮ್ಮ RK ವಿದ್ಯಾಸಂಸ್ಥೆಯ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತೇಳಿ ವೇದಿಕೆಯ ಮೇಲಿರ್ತಕ್ಕಂತಹ ಗಣ್ಯರನ್ನು ಕೇಳ್ಕೊಳ್ತೇನೆ.
ವಿದ್ಯಾದದಾತಿ ವಿನಯಂ ಅಂದರೆ ವಿದ್ಯೆಗೆ ವಿನಯವೇ ಭೂಷಣ. ವಿದ್ಯೆ ಸಾಧಕನ ಸ್ವತ್ತೇ ಹೊರತು ಸೋಮಾರಿಗಳ ಸ್ವತ್ತಲ್ಲ. ಬಲ್ಲವನ ಕಂಡು ಅಸೂಯೆ ಪಡುವುದು ವಿದ್ಯೆಯಲ್ಲ. ಬರದವನ ನೋಡಿ ಜಂಬ ತೋರುವುದು ವಿದ್ಯೆಯಲ್ಲ. ಬಲ್ಲವರಿಂದ ಕಲಿಯುತ್ತಲಿ ಬರದವನಿಗೆ ಕಲಿಸುತ್ತಲಿ ಜ್ಞಾನ ಪಡೆಯುವುದೇ ವಿದ್ಯೆ. ವಿದ್ಯೆ ಒಲಿಯಬೇಕಾದರೆ ಬದ್ಧತೆ ಇರಬೇಕು, ಸಿದ್ಧತೆ ಇರಬೇಕು, ಶ್ರದ್ಧೆ ಮತ್ತು ಆಸಕ್ತಿ ಇರಬೇಕು. ನಮ್ಮ ಆರ್ಕೆ ವಿದ್ಯಾಸಂಸ್ಥೆಯ ಹಿರಿಯ ವಿದ್ಯಾರ್ಥಿನಿ HR ಅಪೂರ್ವರವರ ಶ್ರದ್ಧೆ, ಆಸಕ್ತಿ, ಬದ್ಧತೆ, ಸಿದ್ಧತೆ, ವಿನಯತೆಯೇ ಅವರು ಸಾಧನೆಗೈದಿರುವುದಕ್ಕೆ ಕಾರಣವಾಗಿದೆ ಎಂದು ಹೇಳುತ್ತಾ ಅವರ ಕಿರುಪರಿಚಯವನ್ನು ಮಾಡಿಕೊಡಲು ಹರ್ಷಿಸುತ್ತೇನೆ. ಕುಮಾರಿ HR ಅಪೂರ್ವರವರು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಕೆ ಹೊನ್ನಲಗೆರೆ ಗ್ರಾಮದಲ್ಲಿ ಶ್ರೀಮತಿ ಗೀತಾ ಮತ್ತು ಶ್ರೀಯುತ HC ರಮೇಶ್ ದಂಪತಿಗಳಿಗೆ ಪುತ್ರಿಯಾಗಿ ಜನಿಸಿರುತ್ತಾರೆ. ಇವರು ತಮ್ಮ ಪೂರ್ವ ಪ್ರಾಥಮಿಕ, ಪ್ರೌಢ ಹಾಗೂ ಪದವಿ ಪೂರ್ವ ಶಿಕ್ಷಣವನ್ನು ನಮ್ಮ ಆರ್ಕೆ ವಿದ್ಯಾಸಂಸ್ಥೆಯಲ್ಲಿ ಪೂರೈಸಿರುತ್ತಾರೆ. 2013-14ನೇ ಸಾಲಿನ SSLC ವಾರ್ಷಿಕ ಪರೀಕ್ಷೆಯಲ್ಲಿ 625 ಅಂಕಗಳಿಗೆ 598 ಅಂಕಗಳನ್ನು ಗಳಿಸಿ ಕನ್ನಡ ಭಾಷಾ ವಿಷಯದಲ್ಲಿ 125ಕ್ಕೆ 124 ಅಂಕಗಳು, ಆಂಗ್ಲ ಭಾಷಾ ವಿಷಯದಲ್ಲಿ 100ಕ್ಕೆ 99 ಅಂಕಗಳು, ಹಿಂದಿ ಭಾಷಾ ವಿಷಯದಲ್ಲಿ 100ಕ್ಕೆ 96 ಅಂಕಗಳನ್ನು, ಗಣಿತ ವಿಷಯದಲ್ಲಿ 100ಕ್ಕೆ 97 ಅಂಕಗಳನ್ನು, ವಿಜ್ಞಾನ ವಿಷಯದಲ್ಲಿ 100ಕ್ಕೆ 84 ಅಂಕಗಳನ್ನು ಹಾಗೂ ಸಮಾಜ ವಿಜ್ಞಾನ ವಿಷಯದಲ್ಲಿ 100ಕ್ಕೆ 98 ಅಂಕಗಳನ್ನು ಪಡೆದು ಶೇಕಡಾವಾರು 95.98ರಷ್ಟು ಫಲಿತಾಂಶವನ್ನು ಗಳಿಸಿ ಶಾಲಾ ಹಂತದಲ್ಲಿ ಪ್ರಥಮ ಸ್ಥಾನ ಗಳಿಸಿ ಶಾಲೆಗೆ ಕೀರ್ತಿ ತಂದಿರುತ್ತಾರೆ. ಹಾಗೆ 2015-16ನೇ ಸಾಲಿನ ವಿಜ್ಞಾನ ವಿಭಾಗದಲ್ಲಿ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯಲ್ಲಿ ಕನ್ನಡ ಭಾಷಾ ವಿಷಯದಲ್ಲಿ 100ಕ್ಕೆ 91 ಅಂಕಗಳು, ಇಂಗ್ಲಿಷ್ ಭಾಷಾ ವಿಷಯದಲ್ಲಿ 100ಕ್ಕೆ 88 ಅಂಕಗಳು, ಹಾಗೆ ಭೌತಶಾಸ್ತ್ರ ವಿಷಯದಲ್ಲಿ 100ಕ್ಕೆ 97 ಅಂಕಗಳು, ರಸಾಯನಶಾಸ್ತ್ರ ವಿಷಯದಲ್ಲಿ 100ಕ್ಕೆ 99 ಅಂಕಗಳು, ಗಣಿತ ವಿಷಯದಲ್ಲಿ 100ಕ್ಕೆ 91 ಅಂಕಗಳು ಹಾಗೂ ಜೀವಶಾಸ್ತ್ರ ವಿಷಯದಲ್ಲಿ 100ಕ್ಕೆ 95 ಅಂಕಗಳನ್ನು ಗಳಿಸಿದ್ದು ಒಟ್ಟು 600 ಅಂಕಗಳಿಗೆ 561 ಅಂಕಗಳನ್ನು ಪಡೆದು ಶೇಕಡಾ 93.50% ಫಲಿತಾಂಶದೊಂದಿಗೆ ಕಾಲೇಜು ವಿಭಾಗದಲ್ಲಿ 3ನೇ ಸ್ಥಾನವನ್ನು ಪಡೆದು ಅಭಿನಂದನೆಗೆ ಪಾತ್ರರಾಗಿರುತ್ತಾರೆ. ನಂತರ ಮೈಸೂರು ವಿದ್ಯಾವರ್ಧಕ ಎಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿನಿಯಾದ ಇವರು ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿ 7 ಚಿನ್ನದ ಪದಕಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿರುತ್ತಾರೆ. ಇವರಿಗೆ ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಜ್ಞಾನ ಸಂಗಮ ಕ್ಯಾಂಪಸ್ನಲ್ಲಿ ನಡೆದ 20ನೇ ವಾರ್ಷಿಕ ಘಟಿಕೋತ್ಸವದಲ್ಲಿ ರಕ್ಷಣಾ ಇಲಾಖೆಯ ಮಾಜಿ ವೈಜ್ಞಾನಿಕ ಸಲಹೆಗಾರರಾದ ಡಾಕ್ಟರ್ BK ಆತ್ರರವರು ಚಿನ್ನದ ಪದಕಗಳನ್ನು ಪ್ರದಾನ ಮಾಡಿ ಬೆನ್ನು ತಟ್ಟಿದರು. ನೆರೆದಿದ್ದವರು ಚಪ್ಪಾಳೆಯ ಸುರಿಮಳೆಗೈದು ಅಭಿನಂದಿಸಿರುತ್ತಾರೆ. ಗ್ರಾಮೀಣ ಪ್ರದೇಶದ ಒಬ್ಬ ರೈತನ ಮಗಳಾಗಿ ಜನಿಸಿ ತಮ್ಮ ಹೆಸರಿಗೆ ತಕ್ಕಂತೆ ಅತ್ಯಪೂರ್ವ ಸಾಧನೆಗೈದಿರುವ ಕುಮಾರಿ HR ಅಪೂರ್ವರವರ ಮುಂದಿನ ಭವಿಷ್ಯ ಎಲ್ಲ ಕನಸುಗಳು ಸಾಕಾರಗೊಳ್ಳಲಿ ಹಾಗೂ ಅವರಿಗೆ ಇನ್ನೂ ಹೆಚ್ಚಿನ ಸಾಧನೆಗೈಯುವ ಶಕ್ತಿಯನ್ನು ಭಗವಂತ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಸಂಸ್ಥೆಯ ಆಡಳಿತ ಮಂಡಳಿ ಹಾಗೂ ಎಲ್ಲ ಬೋಧಕ ಮತ್ತು ಬೋಧಕೇತರ ವರ್ಗದವರಿಂದ ಅಭಿನಂದನೆಯನ್ನು ಸಲ್ಲಿಸಲು ಹರ್ಷಿಸುತ್ತೇವೆ. ಪೂರ್ವ ಪ್ರಾಥಮಿಕದಿಂದ ಪದವಿ ಪೂರ್ವ ಶಿಕ್ಷಣದವರೆಗೂ ನಮ್ಮ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿ ಅವರ ಯಶಸ್ಸಿಗೆ ಕಾರಣರಾದ ಸಂಸ್ಥೆಯ ಆಡಳಿತ ಮಂಡಳಿಯವರಿಗೂ ಎಲ್ಲ ಶಿಕ್ಷಕರಿಗೂ ಹಾಗೂ ಸ್ಫೂರ್ತಿ ನೀಡಿದಂತಹ ಮತ್ತು ಬೆನ್ನೆಲುಬಾಗಿರ್ತಕ್ಕಂತಹ ಅವರ ತಂದೆ ತಾಯಿಗಳಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸುತ್ತಾ ಇಷ್ಟೆಲ್ಲ ಅವರ ಯಶಸ್ಸಿಗೆ ಕಾರಣ ಅವರಲ್ಲಿರುವ ಶಿಸ್ತು, ಆಸಕ್ತಿ, ಶ್ರದ್ಧೆ ಮತ್ತು ಪರಿಶ್ರಮ ಎಂದು ತಿಳಿಸುತ್ತಾ ನಮ್ಮ ಸಂಸ್ಥೆಯ ವತಿಯಿಂದ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲು ಹರ್ಷಿಸುತ್ತೇವೆ. ಧನ್ಯವಾದಗಳು. ಸರ್ ಒಂದು ಸ್ವಲ್ಪ
ಅಭಿನಂದನೆಯನ್ನು ಸ್ವೀಕರಿಸಿದ ಕುಮಾರ್ HR ಅಪೂರ್ವರವರಿಗೆ, ಸಲ್ಲಿಸಿದ ಎಲ್ಲ ಗಣ್ಯರಿಗೆ ಹಾಗೂ ಅವರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ನೀಡಿದ ಅನಿತಾ ಜೇರವರಿಗೆ ಧನ್ಯವಾದಗಳು. ನಮ್ಮ RK ವಿದ್ಯಾಸಂಸ್ಥೆಯ ಹಿರಿಯ ವಿದ್ಯಾರ್ಥಿನಿಯಾದ ಕುಮಾರಿ HR ಅಪೂರ್ವರವರು ತಮ್ಮ ಅನಿಸಿಕೆಗಳನ್ನು ನಮ್ಮೆಲ್ಲರೊಂದಿಗೂ ಹಂಚಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮೊದಲನೇದಾಗಿ ವೇದಿಕೆ ಮೇಲೆ ನಿಂತಿರ್ತಕ್ಕಂತಹ ಎಲ್ಲ ಗಣ್ಯರಿಗೂ ಹಾಗೂ ನನ್ನ ಮುಂದೆ ಕೂತಿರ್ತಕ್ಕಂತಹ ಎಲ್ಲ ಶಿಕ್ಷಕರಿಗೂ ಶುಭೋದಯ. ತುಂಬ ಖುಷಿಯಾಗ್ತಿದೆ. ಇಡೀ ಸಂಸ್ಥೆಗೆ ಎಲ್ಲ ಶಿಕ್ಷಕರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಡಿಗ್ರಿ ಕಾಲೇಜಲ್ಲಿ ಮಾಡಿದ ಅಚೀವ್ಮೆಂಟ್ನ ಎಲ್ಲ ರೆಕಗ್ನೈಸ್ ಮಾಡಿ ಇವತ್ತು ಇಲ್ಲಿ ಒಂದು ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡಿರೋದಕ್ಕೆ ತುಂಬ ಥ್ಯಾಂಕ್ಸ್. ಯಾವತ್ತೂ ಅಂದ್ಕೊಂಡಿರಲಿಲ್ಲ. 5-6 ಇಯರ್ಸ್ ಬ್ಯಾಕ್ ನೋಡಿದ್ರೆ ನಾನು ಅಲ್ಲಿ ಒಂದು ಸ್ಟೂಡೆಂಟ್ ಆಗಿ ಪ್ರತಿ ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಇಂಥದ್ದೊಂದು ದಿನ ಬರುತ್ತೆ, ನಾನು ಗೆಸ್ಟ್ ಆಗಿ ನಾನು ಓದಿದ ಸ್ಕೂಲಲ್ಲೇ ಬರ್ತೀನಿ, ಅಭಿನಂದನಾ ಕಾರ್ಯಕ್ರಮ ಅಂತ ನಡೆಸ್ಕೊಡ್ತಾರೆ ಅಂತ ಇಮ್ಯಾಜಿನ್ ಮಾಡಿರಲಿಲ್ಲ. ತುಂಬ ಖುಷಿ ಆಗ್ತಿದೆ. ಸೊ ಈ ಒಂದು ಅಚೀವ್ಮೆಂಟ್ ಮಾಡೋದಕ್ಕೆ ನನಗೆ ಇಡೀ ಸಂಸ್ಥೆಯಾಗಿ ಎಲ್ಲ ಶಿಕ್ಷಕರಿಗೂ ತುಂಬ ಕಾಂಟ್ರಿಬ್ಯೂಷನ್ ಇದೆ. ಹೇಗಂತಂದರೆ ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ PU ವರ್ಗು ಇಲ್ಲೇ ಓದಿರೋದು. ಸೊ ನನ್ನ ಎಜುಕೇಷನ್ ಬೇಸ್ಮೆಂಟ್ ಸ್ಟಾರ್ಟ್ ಆಗಿದೆ ಈ ಸಂಸ್ಥೆಯಿಂದ. ಸೊ ಈ ಬೇಸ್ಮೆಂಟ್ ಇಷ್ಟು ಸ್ಟ್ರಾಂಗ್ ಆಗಿರೋದ್ರಿಂದನೇ ನನಗೆ ಡಿಗ್ರಿಯಲ್ಲಿ ಏನೋ ಒಂದು ಅಚೀವ್ಮೆಂಟ್ ಮಾಡೋಕ್ಕಾಯಿತು. ಸೊ ಇಷ್ಟು ಸ್ಟ್ರಾಂಗ್ ಆಗಿ ಈ ಹಳ್ಳಿ ಪ್ರದೇಶದಲ್ಲಿ ಇಂಥದ್ದೊಂದು ಕ್ವಾಲಿಟಿ ಎಜುಕೇಷನ್ ಕೊಡ್ತಿರೋದಕ್ಕೆ ನನ್ನ ಸಂಸ್ಥೆಗೆ ಯಾವತ್ತೂ ಋಣಿಯಾಗಿರ್ತೀನಿ. ಸೊ ಇನ್ನು ನನ್ನ ಸ್ಕೂಲ್ ಲೈಫ್ ಬಗ್ಗೆ ಹೇಳಬೇಕು ಅಂತಂದರೆ, ಫಸ್ಟ್ ಸ್ಟ್ಯಾಂಡರ್ಡಿಂದ PU ವರ್ಗು ಎಲ್ಲ ಟೀಚರ್ಸು ತುಂಬ ಸಪೋರ್ಟಿವ್ ಆಗಿದ್ರು. ಯಾವುದೇ ಎಕ್ಸಾಮ್ಸ್ ಆಗಲಿ, ಯಾವಾಗಾದ್ರೂ ಸ್ವಲ್ಪ ಕಮ್ಮಿ ಮಾರ್ಕ್ಸ್ ತೆಗೆದೆ ಅಂತಂದರೆ, ಇಲ್ಲ ನಿಮ್ಮ ಪೊಟೆನ್ಷಿಯಲ್ ಇನ್ನೂ ಇದೆ, ಇಷ್ಟೇ ಅಲ್ಲ ನಿಂದು, ಇನ್ನೂ ಓದ್ಬೇಕು, ನೀನು ಏನಾದರೂ ಅಚೀವ್ ಮಾಡಬೇಕು ಅಂತ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಅದ್ರಲ್ಲಿ ಒಂದು ಇನ್ಸಿಡೆಂಟ್ ನಾನು ಇವಾಗ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ನಾನು 10th ಇರ್ಬೇಕಿದ್ರೆ, ಸೊ ಯೂಶುವಲಿ ಪ್ರಿಪ್ರೇಟರೀಸ್ ನಡೀತಿರುತ್ತೆ, ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್ ಪ್ರಿಪ್ರೇಟರೀಸ್ ಎಲ್ಲ. ಸೊ ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿಯಲ್ಲಿ ನಾನು ಕಮ್ಮಿ ಮಾರ್ಕ್ಸ್ ತೆಗೆದಿರ್ತೀನಿ. ಆವಾಗ ಎಲ್ಲ ಟೀಚರ್ಸ್ ಸ್ವಲ್ಪ ಬೇಜಾರಾಗಿ ನಂಗೆ ಬೈತಾರೆ, ಇನ್ನೊಂದು ಹೊಡಿತಾರೆ ಕೂಡ. ಕೈಯೆಲ್ಲ ಉಟ್ಕೊಳ್ಳುತ್ತೆ. ಮನೆಗೆ ಹೋಗಿ ಹೇಳ್ತೀನಿ, ಊಟ ಮಾಡೋಕ್ಕಾಗ್ತಾಯಿಲ್ಲ, ನನ್ನ ಕೈಯೆಲ್ಲ ಉಟ್ಕೊಂಡ್ಬಿಟ್ಟಿದೆ, ಹಿಂಗೆ ಹೊಡಿತಾರೆ, ನಂಗೆ ಆಗಲ್ಲ ಅಂತ. ಸೊ ನಮ್ಮಪ್ಪ ಅವಾಗ ಹೇಳ್ತಾರೆ, ಇಲ್ಲ ಅವ್ರು ಹೊಡಿಯೋದು ನೀನು ಒಳ್ಳೇದಕ್ಕೆ, ನೀನು ಓದಬೇಕು ಅಂತ ತಾನೇ ಹೊಡಿತಿರೋದು, ಅವ್ರು ಎನ್ಕರೇಜ್ ಮಾಡ್ತಿದ್ದಾರೆ ಅಂತ. ಸೊ ಆಮೇಲೆ ಅದೇ ಟೀಚರ್ ಯಾರು ಹೊಡೆದಿರ್ತಾರೆ ನಾನು ಅವ್ರು ಇನ್ನೊಂದು ಹೇಳ್ತಾರೆ, ಇಡೀ ಕ್ಲಾಸಿಗೆ ಯಾರು IS ಬರುತ್ತೆ ಅವ್ರಿಗೆ ನಾನು ಗಿಫ್ಟ್ ಕೊಡ್ತೀನಿ ಅಂತ. ಸೊ ಅವಾಗ ನಾನು ಚಾಲೆಂಜ್ ತಗೋತೀನಿ, ಏನಾದರೂ ಒಂದು ಮಾಡಬೇಕು. ಇವತ್ತು ಇವ್ರ ಹತ್ರ ಹೊಡ್ಸ್ಕೊಂಡಿದ್ದೀನಿ ನಾನು, ಈ ಸರ್ ಕೈಯಿಂದನೇ ನಾನು ಗಿಫ್ಟ್ ತೊಗೊಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ಹೋಗ್ತೀನಿ. ಹಾಗೆ ನನ್ನ ಕ್ಲಾಸಿಗೆ IS ಬರುತ್ತೆ ಆ್ಯಂಡ್ ಅದೇ ಸರ್ ನನಗೆ ಗಿಫ್ಟ್ ಕೊಡ್ತಾರೆ ಅವತ್ತು. ಸೊ ಅವತ್ತು ಆ ಒಂದು ಸಣ್ಣ ಚಾಲೆಂಜ್ ಅವ್ರು ಹೊಡೆದಿರ್ಬೋದು. ಸೊ ಅವತ್ತು ನಂಗೆ ಅರ್ಥ ಆಗಿರಲಿಲ್ಲ, ಏನು ಹೊಡೆದ್ರು ಇವರು, ಸುಮ್ಮನೆ ಹೊಡಿತಾರಲ್ಲ ಅಂತ ಅಂದ್ಕೊಂಡು ನಾನು ಬೇಜಾರು ಮಾಡ್ಕೊಂಡು ಸುಮ್ಮನೆ ಕೂತಿದ್ರೆ ಏನು ಮಾಡೋಕ್ಕಾಗ್ತಿಲ್ಲ. ಅದನ್ನು ಚಾಲೆಂಜನ್ನು ತೊಗೊಂಡಿದ್ದಕ್ಕೆ ಅವತ್ತು ನನಗೆ IS ಬಂತು. ಸೊ ಎಲ್ಲ ಈವನ್ PU ಕೂಡ ಅಷ್ಟೇ, ಎಲ್ಲ ಟೀಚರ್ಸ್ ಹಂಗೆ ಅಷ್ಟೇ ಸಪೋರ್ಟಿವ್ ಆಗಿದ್ರು. ಸೊ ಎಲ್ಲ ಟೀಚರ್ಸ್ಗೂ ತುಂಬ ಥ್ಯಾಂಕ್ಸ್. ಇನ್ನು ನನ್ನ ಜೂನಿಯರ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಸೊ ಇಂಥದ್ದು ಒಳ್ಳೆ ಶಾಲೆ ಈ ಹಳ್ಳಿಯಲ್ಲಿ ನಮ್ಗೆ ಇಷ್ಟೊಂದು ಕ್ವಾಲಿಟಿ ಎಜುಕೇಷನ್ ಕೊಡ್ತಾ ಇದ್ದಾರೆ ಅಂತಂದರೆ ಅದು ನಮ್ಮ ಪುಣ್ಯನೇ. ಸೊ ಎಲ್ಲರೂ ಈ ಆಪರ್ಚುನಿಟಿನ ಮಿಸ್ ಮಾಡ್ಕೊಬೇಡಿ, ಎಲ್ಲ ಚೆನ್ನಾಗಿ ಓದಿ. ಸೊ ನಾನು ಇಲ್ಲಿಂದ ಓದ್ಕೊಂಡೋಗಿ ಸಿಟಿಯಲ್ಲಿ ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತ ನಾನು ಸುಮ್ಮನೆ ಕೂತಿದ್ರೆ ಈಗ ನಾನು ಇವತ್ತು ಈ ಪ್ರೋಗ್ರಾಮಲ್ಲಿ ನಿಂತ್ಕೊಂಡು ಮಾತಾಡೋಕ್ಕಾಗ್ತಾ ಇರಲಿಲ್ಲ. ಸೊ ತುಂಬ ಥ್ಯಾಂಕ್ಸ್ ಇಷ್ಟೊಂದು ಸಪೋರ್ಟ್ ಮಾಡಿದ್ದಕ್ಕೆ. ಎಲ್ಲ ಸ್ಟೂಡೆಂಟ್ಸು ಯಾವತ್ತೂ ನಾವು ಏನು ಮಾಡೋಕ್ಕಾಗಲ್ಲ, ಓದೋಕ್ಕಾಗಲ್ಲ ಅಂತೆಲ್ಲ ಅನ್ಕೋಬೇಡಿ. ನಿಮ್ಮ ಎಫರ್ಟ್ಸ್ ನೀವು ಹಾಕಿ, ಹೈಯೆಸ್ಟೇ ತರಬೇಕಂತೇನಿಲ್ಲ, ನಿಮ್ಮ ಕೈಲಿ ಏನಾಗುತ್ತೆ ಅಷ್ಟೇ ಟ್ರೈ ಮಾಡಿ. ಇವತ್ತಿನ ಜನ್ರೇಷನ್ ನೋಡಿದ್ರೆ ಎಷ್ಟೊಂದು ಆಪರ್ಚುನಿಟೀಸ್ ಇದೆ. ನಿಮಗೆ ಆಲ್ಮೋಸ್ಟ್ ಎಲ್ಲರ ಸ್ಮಾರ್ಟ್ ಫೋನ್ಸ್ ಇರುತ್ತೆ. ಇನ್ಸ್ಟೆಡ್ ಆಫ್ ಅದನ್ನ ನೀವು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಆ ಥರ ಟೈಮ್ ವೇಸ್ಟ್ ಮಾಡೋದ್ರ ಬದಲು ಯೂಟ್ಯೂಬಲ್ಲಿ ಯಾವ್ದಾದ್ರು ಎಜುಕೇಷನ್ ರಿಲೇಟೆಡ್ ವಿಡಿಯೋಸ್ ನೋಡೋದ್ರಿಂದ ನಿಮ್ಮ ನಾಲೆಡ್ಜ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಇವತ್ತಿಂದನೇ ಎಲ್ಲ ಒಂದು ಗೋಲ್ ಸೆಟ್ ಮಾಡ್ಕೊಳ್ಳಿ, ಅದು ಪೂರಕವಾಗಿ ಎಲ್ಲ ಓದಿ ನಮ್ಮ ಸಂಸ್ಥೆಗೆ ಒಂದು ಒಳ್ಳೆ ಹೆಸರು ತಂದ್ಕೊಡೋಣ. ಇಡೀ ಸಮಾಜದಲ್ಲಿ ಒಂದು ಒಳ್ಳೆ ಸಿಟಿಸನ್ ಆಗಿ ಒಳ್ಳೆ ಹೆಸರು ತಂದ್ಕೊಡೋಣ ಅಂತ ಹೇಳ್ತೀನಿ. ಸೊ ಇದೇ ಥರ ನನ್ನನ್ನು ಎನ್ಕರೇಜ್ ಮಾಡಿದಾಗೆ ಇನ್ನು ಮುಂದೆ ಎಲ್ಲ ಸ್ಟೂಡೆಂಟ್ಸ್ನ ಎನ್ಕರೇಜ್ ಮಾಡ್ತಾರೆ
ನಮಸ್ಕಾರ ಕೇಳ್ಕೊತೀನಿ. ಇಷ್ಟು ಮಾತಾಡೋಕೆ ಅವಕಾಶ ಕೊಟ್ಟಿದೆ ಎಲ್ರಿಗೂ ಥ್ಯಾಂಕ್ ಯು. ತಮ್ಮ ಮನದಾಳದ ಮಾತುಗಳನ್ನು ಎಲ್ಲರೊಂದಿಗೆ ಹಂಚಿಕೊಂಡಂತಹ ಕುಮಾರಿ HR ಅಪೂರ್ವರವರಿಗೆ ಧನ್ಯವಾದಗಳು. ಈಗ ನಮ್ಮ RK ಪ್ರೌಢಶಾಲಾ ಶಿಕ್ಷಕರ ವೃಂದದಿಂದ ಸ್ವಾತಂತ್ರ್ಯ ದಿನವನ್ನು ಕುರಿತು ಒಂದು ಸಾಮೂಹಿಕ ಗೀತೆ. ಕುಂತ ಜನರೊಳಗ ನಿಂತ ಹೇಳ್ತೀವಿ ಕೇಳಿರಿ ವ್ಯತೆಯ, ಬ್ರಿಟಿಷರೊಡನೆ ಹೋರಾಡಿ ಗಳಿಸಿದ ಸ್ವಾತಂತ್ರ್ಯದ ಕಥೆಯ, ಹೇಳಲು ಬೇಡುವೆ ಅನುಮತಿಯ, ಹೇಳಲು ಬೇಡುವೆ ಅನುಮತಿಯ. ಕುಂತ ಜನರೊಳಗ ನಿಂತ ಹೇಳ್ತೀವಿ ಕೇಳಿರಿ ವ್ಯತೆಯ, ಬ್ರಿಟಿಷರೊಡನೆ ಹೋರಾಡಿ ಗಳಿಸಿದ ಸ್ವಾತಂತ್ರ್ಯದ ಕಥೆಯ, ಹೇಳಲು ಬೇಡುವೆ ಅನುಮತಿಯ, ಹೇಳಲು ಬೇಡುವೆ ಅನುಮತಿಯ. ಬೆಳ್ಳಿ ಬಂಗಾರ ಮುತ್ತು ರತ್ನಗಳು ತುಂಬಿದ ನಮ್ಮ ದೇಶ, ಕೆಂಪು ಮುಸುಳೆಗಳ ಪ್ರವೇಶದಿಂದ ಆಗಿ ಹೋಯಿತು ನಾಶ. ಬೆಳ್ಳಿ ಬಂಗಾರ ಮುತ್ತು ರತ್ನಗಳು ತುಂಬಿದ ನಮ್ಮ ದೇಶ, ಕೆಂಪು ಮುಸುಳಿಗಳ ಪ್ರವೇಶದಿಂದ ಆಗಿ ಹೋಯಿತು ನಾಶ. ದುಷ್ಟ ಬ್ರಿಟಿಷರು ಆಳಿ ಹೋದರು 400 ವರುಷ, ದುಷ್ಟ ಬ್ರಿಟಿಷರು ಆಳಿ ಹೋದರು 400 ವರುಷ, ದುಷ್ಟ ಬ್ರಿಟಿಷರು ಆಳಿ ಹೋದರು 400 ವರುಷ. ಬೆಂಬಿಡದೆ ಕಾಡಿದರು ಭಾರತಾಂಬೆಯ, ಬೇಯಿಸದೆ 6 ನಿಮಿಷ, ಹೇಳಲು ಕೇಳುವೆ ಸಾವಕಾಶ. ಕೊಂದ ಜನರೊಳಗ ನಿಂತ ಹೇಳ್ತೀವಿ ಕೇಳಿರಿ ವ್ಯತೆಯ, ಬ್ರಿಟಿಷರೊಡನೆ ಹೋರಾಡಿ ಗಳಿಸಿದ ಸ್ವಾತಂತ್ರ್ಯದ ಕಥೆಯ, ಹೇಳಲು ಬೇಡುವೆ ಅನುಮತಿಯ, ಹೇಳಲು ಬೇಡುವೆ ಅನುಮತಿಯ. ಆರಂಭದಲ್ಲಿ ಎಳೆದು ಹಾಕಿದರು ಸ್ನೇಹವೆಂಬ ಪಾಶ, ಅಖಂಡ ಭಾರತ ಪ್ರಜೆಗಳು ಕಂಡರು ಅದರಲ್ಲಿ ಸಂತೋಷ. ಆರಂಭದಲ್ಲಿ ಎಳೆದು ಹಾಕಿದರು ಸ್ನೇಹವೆಂಬ ಪಾಶ, ಅಖಂಡ ಭಾರತ ಪ್ರಜೆಗಳು ಕಂಡರು ಅದರಲ್ಲಿ ಸಂತೋಷ. ಸ್ನೇಹದ ಹಸ್ತ ಚಾಚಿ ಕರೆದರು ಬರಲಿಲ್ಲ ಆವೇಶ, ಸ್ನೇಹದ ಹಸ್ತ ಚಾಚಿ ಕರೆದರು ಬರಲಿಲ್ಲ ಆವೇಶ, ಸ್ನೇಹದ ಹಸ್ತ ಚಾಚಿ ಕರೆದರು ಬರಲಿಲ್ಲ ಆವೇಶ. ತಕ್ಕಡಿ ಹಿಡಿದು ಬಂದರು ತೊಟ್ಟು ವ್ಯಾಪಾರದ ವೇಷ, ಹೇಳಲು ಕೇಳುವೆ ಅವಕಾಶ. ಕುಂದ ಜನರೊಳಗ ನಿಂತ ಹೇಳ್ತೀವಿ ಕೇಳಿರಿ ವ್ಯತೆಯ, ಬ್ರಿಟಿಷರೊಡನೆ ಹೋರಾಡಿ ಗಳಿಸಿದ ಸ್ವಾತಂತ್ರ್ಯದ ಕಥೆಯ, ಹೇಳಲು ಬೇಡುವೆ ಅನುಮತಿಯ, ಹೇಳಲು ಬೇಡುವೆ ಅನುಮತಿಯ. ಆಟೋವನ್ನ ಟ್ರ್ಯಾಕ್ಟರಿಂದ ಕಾನ್ಸ್ಟಾಂಟಿಗೆ ಪತನ, ಹೆಜ್ಜೆ ಹಾಕಿ ಬಂದಾಗಿತ್ತು ಭೂಮಾರ್ಗವನ್ನ. ಆಟೋ ಮನ್ನ ಟಕ್ಕರಿಂದ ಕಾನ್ಸ್ಟಾಂಟಿಗೆ ಪತನ, ಹೆಜ್ಜೆ ಹಾಕಿ ತಂದಾಗಿತ್ತು ಭೂಮಾರ್ಗವನ್ನ. ಕೈಕಟ್ಟಿ ಸುಮ್ಮನೆ ಕೂರು ಬರಲ್ಲ ಯುರೋಪಿನ ಈ ಜನ, ಕೈಕಟ್ಟಿ ಸುಮ್ಮನೆ ಕೂರುವರಲ್ಲ ಯುರೋಪಿನ ಈ ಜನ, ಕೈಕಟ್ಟಿ ಸುಮ್ಮನೆ ಕೂರು ಬರಲ್ಲ ಯುರೋಪಿನ ಈ ಜನ. ಯಾನಿಗಳು ಹೊರಟಾರ ಹುಡುಕುತ್ತ ಜಲಮಾರ್ಗ ಸಾಗರದ ಯಾನ, ನಡೆಯಿತು ಭೌಗೋಳಿಕ ಅನ್ವೇಷಣ. ಕುಂತ ಜನರೊಳಗ ನಿಂತ ಹೇಳ್ತೀವಿ ಕೇಳಿರಿ ವ್ಯತೆಯ, ಬ್ರಿಟಿಷರೊಡನೆ ಹೋರಾಡಿ ಗಳಿಸಿದ ಸ್ವಾತಂತ್ರ್ಯದ ಕಥೆಯ, ಹೇಳಲು ಬೇಡುವೆ ಅನುಮತಿಯ, ಹೇಳಲು ಬೇಡುವೆ ಅನುಮತಿಯ. 1498 ಮೇ ತಿಂಗಳಲ್ಲಿ ವಾಸ್ಕೋಡಿ ಗಾಮ ಬಂದು ಹಿಡಿದನು ಕಲ್ಲಿಕೋಟೆಯಲ್ಲಿ. 1498 ಮೇ ತಿಂಗಳಲ್ಲಿ ವಾಸ್ಕೋ
ಕೋಡಿಗಾಮ ಬಂದು ಇಳಿದನು ಕಲ್ಲಿಕೋಟೆಯಲ್ಲಿ. ವ್ಯಾಪಾರಕ್ಕಾಗಿ ಅಪ್ಪಣೆ ಕೇಳಿದ ಅಂದಿನ ದೊರೆಯಲ್ಲಿ, ವ್ಯಾಪಾರಕ್ಕಾಗಿ ಅಪ್ಪಣೆ ಕೇಳಿದ ಅಂದಿನ ದೊರೆಯಲ್ಲಿ, ವ್ಯಾಪಾರಕ್ಕಾಗಿ ಅಪ್ಪಣೆ ಕೇಳಿದ ಅಂದಿನ ದೊರೆಯಲ್ಲಿ, ಮುದ್ದದ ಮೋರನು ನಂಬಿಕೆ ಇಟ್ಟನ ಪೋರ್ಚುಗೀಸರಲ್ಲಿ, ಕೆಂಡ ಮುಚ್ಚಿತ್ತು ಗುಡಿಯಲ್ಲಿ. ಸ್ವಂತ ಜನರೊಡನೆ ನಿಂತ ಹೇಳುತ್ತೀವಿ ಕೇಳಿರಿ ಈ ಕಥೆಯ. ಬ್ರಿಟಿಷರೊಡನೆ ಹೋರಾಡಿ ಗಳಿಸಿದ ಸ್ವಾತಂತ್ರ್ಯದ ಕಥೆಯ. ಕೇಳಲು ಬೇಡುವೆ ಅನುಮತಿಯ, ಕೇಳಲು ಬೇಡುವೆ ಅನುಮತಿಯ. ಪೋರ್ಚುಗೀಸರು ಕಜ್ಜರಿಹಂದರು ಫ್ರೆಂಚರಿಂಗಪೂರ, ಒಬ್ಬೊಬ್ಬರಾಗಿ ಒಳಗಿಸಿದರು ಸಲಾಮ ಮಾಡಿಕೊಂಡ. ಪೋರ್ಚುಗೀಸರು ಡಚ್ಚರು ಆಂಗ್ಲರು ಫ್ರೆಂಚರೆಂಬ ಭೂತ, ಒಬ್ಬೊಬ್ಬರಾಗಿ ಒಳನುಸುಳಿದರು ಸಲಾಮ ಮಾಡಿಕೊಂಡ. ದೇಶದೊಳಗಿನ ಅರಸರಿಗೆಲ್ಲ ಹೇಳಿದರು ಕಿವಿ ಮಾತ, ದೇಶದೊಳಗಿನ ಅರಸರಿಗೆಲ್ಲ ಹೇಳಿದರು ಕಿವಿ ಮಾತ. ದೇಶದೊಳಗಿನ ಅರಸರಿಗೆಲ್ಲ ಹೇಳಿದರು ಕಿವಿ ಮಾತ. ಒಳಜಗಳವೆಂಬ ಭೂತವ ಬಿಟ್ಟು ಮಾಡ್ಯರು ಆಘಾತ, ಇದು ದೇಶ ದುನಿಯ ಮಹಾಭಾರತ. ಸ್ವಂತ ಜನರೊಡನೆ ನಿಂತ ಹೇಳುತ್ತೀವಿ ಕೇಳಿರಿ ಈ ವ್ಯಥೆಯ. ಬ್ರಿಟಿಷರೊಡನೆ ಹೋರಾಡಿ ಗಳಿಸಿದ ಸ್ವಾತಂತ್ರ್ಯದ ಕಥೆಯ. ಕೇಳಲು ಬೇಡುವೆ ಅನುಮತಿಯ, ಕೇಳಲು ಬೇಡುವೆ ಅನುಮತಿಯ. ಪೇಶ್ವೆ ಮರಾಠರು ಮೊಘಲರು ಸಿಖ್ಖರು ಸಿರಾಜುದ್ದೌಲ, ನಾಗ ಸಾಹೇಬ ಝಾನ್ಸಿ ರಾಣಿ ಹಜರತ್ ಮಹಲ. ಪೇಶ್ವೆ ಮರಾಠರು ಮೊಘಲರು ಸಿಖ್ಖರು ಸಿರಾಜುದ್ದೌಲ, ನಾನಾ ಸಾಹೇಬ ಝಾನ್ಸಿ ರಾಣಿ ಹಜರತ್ ಮಹಲ. ದ್ರೋಹಿ ಬ್ರಿಟಿಷರ ಕುತಂತ್ರದಿಂದ ಅಲ್ಲೋಲ ಕಲ್ಲೋಲ, ದ್ರೋಹಿ ಬ್ರಿಟಿಷರ ಕುತಂತ್ರದಿಂದ ಅಲ್ಲೋಲ ಕಲ್ಲೋಲ. ದ್ರೋಹಿ ಬ್ರಿಟಿಷರ ಕುತಂತ್ರದಿಂದ ಅಲ್ಲೋಲ ಕಲ್ಲೋಲ. 1857 ದಂಗೆಯಾಯಿತು ವಿಫಲ, ಕೇಳಿ ಮುಂದಿನ ಕೋಲಾಹಲ. ಸ್ವಂತ ಜನರೊಳಗೆ ನಿಂತ ಹೇಳುತ್ತೀವಿ ಕೇಳಿರಿ ಈ ವ್ಯಥೆಯ. ಬ್ರಿಟಿಷರೊಡನೆ ಹೋರಾಡಿ ಗಳಿಸಿದ ಸ್ವಾತಂತ್ರ್ಯದ ಕಥೆಯ. ಕೇಳಲು ಬೇಡುವೆ ಅನುಮತಿಯ, ಕೇಳಲು ಬೇಡುವೆ ಅನುಮತಿಯ. ಉಮೇಶ ಚಂದ್ರ ಫಿರೋಜ ಮೆಹತ ಲಾಲ ಬಿಹಾರಿ ಘೋಷ, ಲಾಲ ಪಾಲಪ ನವರೋಜಿ ಗೋಖಲೆ ಅರವಿಂದ ಘೋಷ. ಚಂದ್ರ ಫಿರೋಜ ಮೆಹ್ತಾ ಲಾಲ ಬಿಹಾರಿ ಘೋಷ, ಲಾಲ ಬಾಲಪಲ ನವರೋಜಿ ಗೋಖಲೆ ಅರವಿಂದ ಘೋಷ. ಮಂದಗಾಮಿಗಳ ಯುಗದಲ್ಲಿ ನಡೆದಿತ್ತು ಉಪವಾಸ ವನವಾಸ, ಮಂದಗಾಮಿಗಳ ಯುಗದಲ್ಲಿ ನಡೆದಿತ್ತು ಉಪವಾಸ ವನವಾಸ. ಮಂದಗಾಮಿಗಳ ಯುಗದಲ್ಲಿ ನಡೆದಿತ್ತು ಉಪವಾಸ ವನವಾಸ. ತಾಳ್ಮೆಯ ಮಂತ್ರ ಪಠಿಸುತ್ತ ಕುಳಿತರು ಎಣಿಸುತ್ತ ದಿವಸ, ಕಳೆಯಿತು 100 ವರುಷ. ಕುಂತ ಜನರೊಳಗೆ ನಿಂತ ಹೇಳುತ್ತೀವಿ ಕೇಳಿರಿ ಈ ವ್ಯಥೆಯ. ಬ್ರಿಟಿಷರೊಡನೆ ಹೋರಾಡಿ ಗಳಿಸಿದ ಸ್ವಾತಂತ್ರ್ಯದ ಕಥೆಯ. ಕೇಳಲು ಬೇಡುವೆ ಅನುಮತಿಯ, ಕೇಳಲು ಬೇಡುವೆ ಅನುಮತಿಯ. ಕ್ರಾಂತಿಕಾರಿಗಳು ಜನ್ಮ ತಾಳಿದರು ಮುಂದಿನ ಯುಗದಲ್ಲಿ, ಚಂದ್ರಶೇಖರ ಭಗತ್ ಸಿಂಗರು ದೇಶ ಪ್ರೇಮದಲ್ಲಿ. ಕ್ರಾಂತಿಕಾರಿಗಳು ಜನ್ಮ ತಾಳಿದರು ಮುಂದಿನ ಯುಗದಲ್ಲಿ, ಚಂದ್ರಶೇಖರ ಭಗತ್ ಸಿಂಗರು ದೇಶ ಪ್ರೇಮದಲ್ಲಿ. ತಾಯ್ನಾಡಿಗಾಗಿ ಜೀವ ತೆತ್ತರು ನೇಣುಗಂಬದಲ್ಲಿ, ತಾಯ್ನಾಡಿಗಾಗಿ ಜೀವ ತೆತ್ತರು ನೇಣುಗಂಬದಲ್ಲಿ. ತಾಯ್ನಾಡಿಗಾಗಿ ಜೀವ ತೆತ್ತರು ನೇಣುಗಂಬದಲ್ಲಿ. ಗಲ್ಲಿಗೇರಿದರು ಕೆಂಪು ಮೊಸಳೆಗಳ ಅಟ್ಟಹಾಸದಲ್ಲಿ, ಕೊನೆಯ ಜೈ ಹಿಂದ ಬಾಯಿಯಲ್ಲಿ. ಕುಂತ ಜನರೊಳಗೆ ನಿಂತ ಹೇಳುತ್ತೀವಿ ಕೇಳಿರಿ ಈ ವ್ಯಥೆಯ. ಬ್ರಿಟಿಷರೊಡನೆ ಹೋರಾಡಿ ಗಳಿಸಿದ ಸ್ವಾತಂತ್ರ್ಯದ ಕಥೆಯ. ಕೇಳಲು ಬೇಡುವೆ ಅನುಮತಿಯ, ಕೇಳಲು ಬೇಡುವೆ ಅನುಮತಿಯ. ದಂಡಿ ಯಾತ್ರೆ ಅಸಾಕಾರ ಚಲೆ ಜಾವದಾಗ, ಗಾಂಧೀಜಿಯವರು ಅನುಸರಿಸಿದರು ಅಹಿಂಸೆಯ ಮಾರ್ಗ. ದಂಡಿ ಯಾತ್ರೆ ಅಸಹಕಾರ ಚಲೆ ಜಾವದಾಗ, ಗಾಂಧೀಜಿಯವರು
ಎಲ್ಲರೂ ಅನುಸರಿಸಿದರು ಅಹಿಂಸೆಯ ಮಾರ್ಗ. ಇಂದಿನ ದಿನದಿ ನೆನೆಯಲೇಬೇಕು ಮಹಾತ್ಮರ ತ್ಯಾಗ. ನೆನೆಯಲೇಬೇಕು ಮಹಾತ್ಮರ ತ್ಯಾಗ. ಇಂದಿನ ದಿನದಿ ನೆನೆಯಲೇಬೇಕು ಮಹಾತ್ಮರ ತ್ಯಾಗ. ಹೇಳಿ ಬ್ರಿಟಿಷರು ಮಾಡಿ ಹೋದರು ದೇಶವ ಇಬ್ಬಾಗ. ಕಥೆಯ ಮುಗಿಸುವೆ ನಾವೀಗ. ಕುಂತ ಜನರೊಳಗೆ ನಿಂತ ಹೇಳ್ತೀನಿ ಕೇಳಿರಿ ವ್ಯಥೆಯ. ಬ್ರಿಟಿಷರೊಡನೆ ಹೋರಾಡಿ ಗಳಿಸಿದ ಸ್ವಾತಂತ್ರ್ಯದ ಕಥೆಯ. ಕೇಳಲು ಬೇಡುವೆ ಅನುಮತಿಯ, ಕೇಳಲು ಬೇಡುವೆ ಅನುಮತಿಯ. ಜೈ ಹಿಂದ್. ಸೊಗಸಾಗಿ ಸಾಮೂಹಿಕ ಗೀತೆಯನ್ನು ಹಾಡಿದ ಪ್ರೌಢಶಾಲಾ ಶಿಕ್ಷಕರ ವೃಂದದವರಿಗೆ ಧನ್ಯವಾದಗಳು. A hero is someone who understands the responsibility that comes with his freedom. ಈಗ ಕೆ.ಹೊನ್ನನಗೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆರೋಗ್ಯ ಸಹಾಯಕಿಯರಿಗೆ ಬಾಗಿನ ಸಮರ್ಪಣೆ. ಇದನ್ನ ವೇದಿಕೆಯ ಮೇಲಿರುವ ಗಣ್ಯರು ನೆರವೇರಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಆರೋಗ್ಯ ಸಹಾಯಕಿಯರಾದ ಗಿರಿಜಾ ಡಿಸಿ, ದಾಕ್ಷಾಯಿಣಿ ಬಿ, ಶ್ರುತಿ ಎನ್, ಅಲಮೇಲಮ್ಮ ಇವರು ಬಾಗಿನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸ್ವಲ್ಪ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕ್ರಿಯಾಶೀಲ ನಮ್ಮ ಹಳ್ಳಿಗಳಲ್ಲಿ ಹೋಗಿ ಆರೋಗ್ಯವನ್ನು ಕುರಿತು ಜಾಗೃತಿ ಮೂಡಿಸುವಂಥ ನಿಟ್ಟಿನಲ್ಲಿ ಎಲ್ಲರ ಆರೋಗ್ಯವನ್ನು ಇಲಾಖೆಗೆ ಮಾಹಿತಿ ಮಾಡುವಂಥ ನಿಟ್ಟಿನಲ್ಲಿ ನಮ್ಮ ಆರೋಗ್ಯ ಸಹಾಯಕರು 4 ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ದುಡಿತಾ ಇದ್ದಾರೆ. ಕಳೆದ ವರ್ಷ ನಾವೆಲ್ಲ ಆರೋಗ್ಯ ಇಲಾಖೆ ಎಲ್ಲ ಸಿಬ್ಬಂದಿಗಳಿಗೆ ನಾವು ಬಾಗಿನವನ್ನು ಸಮರ್ಪಣೆ ಮಾಡಿದ್ದೇವೆ. ನಮ್ಮ ಮಹಿಳಾ ಸಿಬ್ಬಂದಿಗಳಿಗೆ ಈ 4 ನಮ್ಮ ಕಣ್ತಪ್ಪಿನಿಂದ ತಪ್ಪಿಸೋಗಿದ್ರು. ಹಂಗಾಗಿ ಈ 4ರಿಗೆ ಮಾಡಲೇಬೇಕು ಅಂತೇಳಿ ನಮ್ಮ ಆಡಳಿತ ಮಂಡಳಿ ತೀರ್ಮಾನಿಸಿ ನಮ್ಮ ಎಲ್ಲ ಸಿಬ್ಬಂದಿ ವರ್ಗ ಇವತ್ತು ಇವರಿಗೆ ಒಂದು ಬಾಗಿನವನ್ನು ಸಮರ್ಪಿಸಬೇಕು. ಅವರ ಬದುಕು ಬಂಗಾರ ಆಗಲಿ, ಅವರ ಸೇವೆ ಇನ್ನೂ ಉತ್ತಮವಾಗಿ ಸಿಗಲಿ, ನಮ್ಮೆಲ್ಲರ ಆರೋಗ್ಯಕ್ಕೆ ಶ್ರಮಿಸ್ತಾ ಇರ್ತಕ್ಕಂಥ ಅವರು ಬಹಳ ಆರೋಗ್ಯವಂತರಾಗಿ ಬದುಕಲಿ ಅಂತೇಳಿ ಹೇಳ್ತಾ ಅವರಿಗೆ ಒಂದು ಬಾಗಿನವನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ. ಒಂದು ಜೋರಾದ ಚಪ್ಪಲಿ ಅವರ ಸೇವೆಯನ್ನು ಸ್ಮರಿಸೋಣ ಅಂತ ಹೇಳ್ತಾ ಇದ್ದಾರೆ. ಈ 4 ಈಗಾಗಲೇ ಬಾಗಿನ ಪಡ್ಕೊಂಡು ಈಗಾಗಲೇ ವ್ಯಾಕ್ಸಿನೇಷನ್ ಬಂದಿದೆ. ಹಳ್ಳಿಕೆರೆ, ಬ್ಯಾಡರಳ್ಳಿ, ಹೀಗೆ 4 ಹಳ್ಳಿಗಳಿಗೆ 4 ಹೋಗ್ಬೇಕು. 200 ಬಂದ್ಬಿಟ್ಟಿದೆ. ಯಾರಾದ್ರೂ ನಮ್ಮವ್ರು ಏನಾದ್ರು ತಪ್ಪಿಸ್ಕೊಂಡಿದ್ರೆ ವ್ಯಾಕ್ಸಿನೇಷನ್ ಆಗದೆ ಇರೋರು ದಯಮಾಡಿ ಇವತ್ತು ಹೋದ್ರೆ ಇವತ್ತು ವ್ಯಾಕ್ಸಿನೇಷನ್ ಹಾಕ್ಬಿಡ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ದಯಮಾಡಿ ಅವರ ಸೇವೆ ಇನ್ನೂ ಹೆಚ್ಚಿನದಾಗಿ ನಮಗೆ ಸಿಗಲಿ ಅಂತೇಳಿ ನಮ್ಮ ಸಂಸ್ಥೆಯ ಪರವಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಶುಭವನ್ನು ಹಾರೈಸ್ತಾ ಇದ್ದಾರೆ. ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ಮತ್ತು ಇಲ್ಲಿ ಬೆಳೆದಿರುವಂತಹ ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಇರುವಂತಹ ಒಬ್ಬ ಶಿಕ್ಷಕರ ಯಾರಾದರೆ ಯಾರು ಕ್ಲಾಸ್ ಮಿಸ್ ಮಾಡ್ಕೊಂಡು ಅವ್ರು ಕ್ಲಾಸ್ ಮಿಸ್ ಮಾಡ್ತಾರೆ, ಅಷ್ಟು ಚೆನ್ನಾಗಿ ಪಾಠ ಮಾಡ್ತಾರೆ. ಇವತ್ತು ನಾನು ಅವ್ರ ಮುಂದೆ ಇಲ್ಲಿ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಸನ್ಮಾನ ಕಲಾವಿದರಿಂದ ನಿಜವಾಗ್ಲೂ ಮತ್ತಿಲ್ಲದೆ ಎಲ್ಲ ನೆರೆದಿರುವಂಥದ್ದು ಏನು ಹೇಳ್ತೀನಿ ಅಂದರೆ, ಆರೋಗ್ಯವೇ ಭಾಗ್ಯ, ಆರೋಗ್ಯವೇ ಸಂಪತ್ತು. ಎಲ್ಲರೂ ನಾವು ನಮ್ಮ ಆರೋಗ್ಯನ ಚೆನ್ನಾಗಿ ಕಾಪಾಡಿಕೊಂಡ್ರೆ ಇಂಥ ಸನ್ಮಾನ, ಇಂಥ ಕಾರ್ಯಕ್ರಮ ಹತ್ತಾರು ನಾವು ನಡೆಸ್ಬೋದು. ಅದಕ್ಕೆ ಎಲ್ಲರೂ ಆರೋಗ್ಯನ ಕಾಪಾಡಿಕೊಳ್ಳಿ ಅಂತ ಹೇಳ್ತಾ, ನಮ್ಮ ಸೇವೆನ ಗುರುತಿಸಿ ನಮ್ಮನ್ನ ಇಲ್ಲಿ ಕರೆದು ನಮಗೆ ಸನ್ಮಾನಿಸಿರುವಂತಹ ಇಲ್ಲಿ ಇರುವಂತಹ ಎಲ್ಲ ಶಿಕ್ಷಕಿಯರು, ಈ ಸಂಸ್ಥೆಯವರಿಗೂ ನಾವು ವೈದ್ಯಾಧಿಕಾರಿಗಳ ಪರವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತೀನಿ. ಜಾಸ್ತಿ ಹೊತ್ತು ಇಲ್ಲಿ ಕಾಲಗಳೇ ಕಾರಣ,
ಕೋವಿಡ್-19 ಇಂಜೆಕ್ಷನ್ ಬಂದಿರೋ ಕಾರ್ಯಗಳಿಂದ ನಾವು ಇಲ್ಲಿಂದ ಹೋಗಬೇಕಾಗಿದೆ. ಈ ಎರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತಹ ಈ ವೇದಿಕೆಗೆ ನನ್ನ ನಮಸ್ಕಾರ. ನಮ್ಮ ಆರ್ಕೆ ವಿದ್ಯಾಸಂಸ್ಥೆಯ ವತಿಯಿಂದ ಬಾಗಿನ ಸ್ವೀಕರಿಸಿದಂತಹ ಮತ್ತು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಂತಹ ಆರೋಗ್ಯ ಸಹಾಯಕರಿಗೆ ಧನ್ಯವಾದಗಳು ಹಾಗೂ ಬಾಗಿನ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಗಣ್ಯರಿಗೂ ಸಹ ಧನ್ಯವಾದಗಳು. दिल हमारा एक है हमारी जान, हिंदुस्तान हमारा है, हम है इसकी शान. ಈಗ ದೇಶಭಕ್ತಿಯ ಗೀತೆಯನ್ನು ಆರ್ಕೆ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯರಾದ ಸೋನಿಕಾ ಸಿಆರ್ ಮತ್ತು ತಂಡದವರು ಹಾಡಲು ಬರುತ್ತಿದ್ದಾರೆ. ಸುಶ್ರಾವ್ಯವಾಗಿ ದೇಶಭಕ್ತಿ ಗೀತೆಯನ್ನು ಹಾಡಿದಂತಹ ಸೋನಿಕಾ ಸಿಆರ್ ಮತ್ತು ತಂಡದವರಿಗೆ ಧನ್ಯವಾದಗಳು. ಈಗ ನಮ್ಮ ಮುಖ್ಯ ಅತಿಥಿಗಳಾದ ಆರ್.ಸಿ. ಶಿವಲಿಂಗೇಗೌಡರವರು, ಟ್ರಸ್ಟಿಗಳು, ಆರ್ಕೆ ವಿದ್ಯಾಸಂಸ್ಥೆ, ಇವರು ನಮ್ಮ ಕಾರ್ಯಕ್ರಮವನ್ನು ಕುರಿತು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ 75ನೇ ಸ್ವಾತಂತ್ರ್ಯೋತ್ಸವದ ಸಮಾರಂಭದ ಶುಭ ನಮನಗಳು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ನಮ್ಮ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ವಿನಯರವರು ಹಾಗೂ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದಂಥ ಕೆ.ಆರ್. ನಗರಾಜ್ ಅವರು, ಮಾಜಿ ಸೈನಿಕರು ಹಾಗೂ ನಮ್ಮ ಟ್ರಸ್ಟಿಗಳಾದ ಶ್ರೀ ಕೆಂಪಯ್ಯನವರು ಹಾಗೂ ನಮ್ಮ ಸಂಸ್ಥೆಯ ಆಡಳಿತಾಧಿಕಾರಿಗಳಾದ ಸತೀಶ್ ಬಾಬರವರು ಹಾಗೂ ಈ ನಮ್ಮ ಸಂಸ್ಥೆಯ ಮತ್ತೊಬ್ಬ ವಿದ್ಯಾರ್ಥಿನಿಯಾದಂಥ
ಕುಮಾರಿ ಪೂರ್ವರವರು ಹಾಗೂ ಎಲ್ಲ ಶಿಕ್ಷಕರ ವೃಂದವರು ಅವೆಲ್ಲ ಶಾಲೆಯ ಸಿಬ್ಬಂದಿ ವರ್ಗದವರಿಗೂ ಏನು ಈ ದಿನ ನಾವು 75ನೇ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ. ಏನು 75ನೇ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮ ಅಂದರೆ ಏನು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಂಡಂಥ ಮಹಾನ್ ವ್ಯಕ್ತಿಗಳನ್ನು ನೆನಪು ಮಾಡಿಕೊಳ್ಳುವಂಥ ಒಂದು ಈ ಕಾರ್ಯಕ್ರಮದಲ್ಲಿ ನಮ್ಮ ದೇಶಕ್ಕಾಗಿ ಅನೇಕ ಮಹಾನ್ ನಾಯಕರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡಲು ಅನೇಕ ಮಹಾನುಭಾವರುಗಳು ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಈ ದಿನ ನಮ್ಮ ಸ್ವಾತಂತ್ರ್ಯೋತ್ಸವವನ್ನು ತಂದುಕೊಡಂಥ ಮಹಾನ್ ವ್ಯಕ್ತಿಗಳಿಗೆ ನಾವು ಅದನ್ನು ಉಳಿಸ್ಕೊಂಡು ಹೋಗೋಕ್ಕೆ ನಮ್ಮ ಸ್ವಾತಂತ್ರ್ಯ ತಂದುಕೊಂಡಂಥ ಮಹಾನ್ ವ್ಯಕ್ತಿಗಳಿಗೆ ಏನು ಈ ಸ್ವಾತಂತ್ರ್ಯದಲ್ಲಿ ಉಳಿದುಕೊಂಡು ಅದನ್ನು ಕಾಪಾಡುವಂಥವರು ನಮ್ಮ ಸೈನಿಕರು. ನಾವು ಇವತ್ತು ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಮಹಾನ್ ವ್ಯಕ್ತಿಗಳನ್ನು ನೆನೆಸ್ಕೊಳ್ತಾ ಇದ್ದರೆ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ದೇಶದ ರಕ್ಷಣೆ ಹಾಗೂ ನಮ್ಮ ದೇಶದಲ್ಲಿ ಗಡಿ ಭಾಗದಲ್ಲಿ ಅನೇಕ ನೋವುಗಳನ್ನು ಅನುಭವಿಸಿ ಅವರ ಕಷ್ಟಗಳಲ್ಲಿ ಎದೆಗೊಳ್ಳದೆ ಅವರ ಸಂಸಾರ ಜೀವನದಲ್ಲಿ ಏನೆಂದೂ ತಿಳಿದುಕೊಳ್ಳದೆ ನಮ್ಮ ದೇಶಕ್ಕಾಗಿ ನಮ್ಮ ಸ್ವಾತಂತ್ರ್ಯ ಗಡಿಯನ್ನು ಕಾಯ್ತಕ್ಕಂಥ ಯೋಧರನ್ನು ನಾವು ನೆನೆಸ್ಕೊಳ್ಬೇಕು. ಅತಿ ಮುಖ್ಯವಾಗಿ ಏನು ಅಂದರೆ ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮ ದೇಶದ ರಕ್ಷಣೆಗೋಸ್ಕರವಾಗಿ ನಮ್ಮ ಇವರು ಹೇಳೋದು ಇನ್ನೊಂದು 20 ವರ್ಷಗಳ ಮಲ್ರಾಜವರು 20 ವರ್ಷಗಳ ನಂತರ ನಮ್ಮ ದೇಶವನ್ನು ಕಾಯುವ ಪರಿಸ್ಥಿತಿ ಅಂತ ಅದು ಸತ್ಯವಾದ ಮಾತು. ಏನು ಎಲ್ಲ ಇವತ್ತು ಯಾರು ದೇಶ ಕಾಯುವ ಒಂದು ಆಶ್ವಾಸನೆಗೆ ಹೆಚ್ಚು ಪ್ರಾಧಾನ್ಯತೆ ಕೊಡ್ತಾ ಇಲ್ಲ. ಆದ್ರಿಂದ ಎಲ್ಲ ಸೇವೆಗಿಂತ ಈ ನಮ್ಮ ದೇಶದ ರಕ್ಷಣೆ ಮಾಡುವಂತ ಜವಾಬ್ದಾರಿ ಅತಿ ಮುಖ್ಯವಾಗಿರ್ತದೆ. ಅದೇ ರೀತಿ ನಮ್ಮ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರಂತ ಕುಮಾರಿ ಅಪೂರ್ವರವರು ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ನಮ್ಮ ಗ್ರಾಮದಲ್ಲಿ ಜನಿಸಿ ಒಬ್ಬ ವ್ಯವಸಾಯಗಾರರ ಮಗಳಾಗಿ ನಮ್ಮ ಶಾಲೆಗೆ ಹಾಗೂ ಅವರ ತಂದೆ ತಾಯಿಗಳಿಗೆ ಎಲ್ಲರಿಗೂ ಈ ಕೀರ್ತಿಯನ್ನು ತಂದುಕೊಡೋರೆ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಅಭಿನಂದನೆ ಮಾಡಿರ್ತಕ್ಕಂಥ ಒಂದು ಕೆಲಸ ಬಹಳ ಒಳ್ಳೆಯ ಕೆಲಸ. ಇಂಥ ಕಾರ್ಯಗಳಿಗೆ ನಮ್ಮ ಸಂಸ್ಥೆ ಯಾವಾಗಲೂ ಸದಾ ಬೆನ್ನೆಲುಬಾಗಿರ್ತದೆ. ಆದ್ದರಿಂದ ಯಾರೇ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಒಂದು ಆಸೆ ಏನಿದೆ, ಒಂದು ಗುರಿ ತಲುಪಬೇಕು ಅಂತ ಆಸೆ ಇಟ್ಕೊಂಡಿರ್ತದೆ, ಆ ಗುರಿಯನ್ನು ನಮ್ಮ ಅಪೂರ್ವರು ಹೇಳಿದ್ರೆ ಎದೆಗುಂದದ ಯಾವುದೇ ರೀತಿ ಆಗಲಿ ಅದನ್ನ ನಾವು ಸಾಧನೆ ಮಾಡಿ ಹೋಗ್ಬೇಕು ಅಂತ ಛಲ ಇದ್ದು ಅದನ್ನ ಗುರಿ ಮುಟ್ಬೇಕು. ಅವತ್ತೇ ನಿಮ್ಮನ್ನು ಎತ್ತಿರ್ತಕ್ಕಂಥ ತಂದೆ ತಾಯಿಗಳಿಗೆ ಹಾಗೂ ನಿಮ್ಮನ್ನು ಬೆಳೆಸಿದಂಥ ಮಾನ್ಯ ಶಿಕ್ಷಕ ವೃಂದದವರಿಗೆ ಒಂದು ಹೆಮ್ಮೆ ಆಯ್ತದೆ. ಅದೇ ನಿಟ್ಟಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಬೇಕು. ಹಾಗೆ ನಮ್ಮ ಮಲ್ರಾಜ್ರವರಿಗೆ ಒಂದು ಅಭಿನಂದನೆ ಮಾಡ್ದೋ ಅಂತ ಯಾವತ್ತೂ ನಮ್ಮ ಸಂಸ್ಥೆ ಯಾವ ಒಂದು ಕೆಲಸದಲ್ಲಿ ನಿಪುಣರಾಗಿರ್ತಕ್ಕಂಥ ಒಬ್ಬ ಯಾರಾದರೂ ಸನ್ಮಾನ ಮಾಡ್ತೀವಿ. ಅದೇ ರೀತಿ ನಮ್ಮ ಸೈನಿಕರಾದ ಮಲ್ರಾಜ್ರವರನ್ನು ಸನ್ಮಾನ ಮಾಡೋದು ಹೆಮ್ಮೆಯ ವಿಷಯ. ಹಾಗೂ ಅವತ್ತು ಏನು ನಮ್ಮ ದೇಶ ರಕ್ಷಣೆಗಾಗಿ ಕಾದ್ರೋ ಅದೇ ರೀತಿ ನಮ್ಮ ಆರೋಗ್ಯದ ದೃಷ್ಟಿಯಲ್ಲಿ ಇವತ್ತು ನಮ್ಮ ಆರೋಗ್ಯವನ್ನು ಕಾಪಾಡತಕ್ಕಂಥ ನಮ್ಮ ಆಶಾ ಕಾರ್ಯಕರ್ತರಿರ್ಬೋದು, ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು, ಅವರಿಗೂ ಸಹ ನಮ್ಮ ಸಂಸ್ಥೆಯಲ್ಲಿ ಒಂದು ಅಭಿನಂದನೆ ಮಾಡಿದ್ದೀವಿ. ಅವರೆಲ್ಲರಿಗೂ ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಅವರನ್ನು ನೆನಪಿಸಿಕೊಳ್ಳುವುದು ಬಹಳ ಮುಖ್ಯ ಅಂತ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ನೆರವೇರಿಸಿ ಭಾಗವಹಿಸಿ ತಮ್ಮೆಲ್ಲರೂ ಸಹಕರಿಸಿದ ತಮ್ಮೆಲ್ಲರಿಗೂ ನಮಸ್ಕರಿಸಿದ ನನ್ನೆರಡು ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಗಳಿಸಿಕೊಟ್ಟಂತಹ ಮಹಾತ್ಮರು ಹಾಗೂ ನಮ್ಮ ದೇಶವನ್ನು ಸದಾ ರಕ್ಷಿಸುತ್ತಿರುವ ಸೈನಿಕರನ್ನು ಕುರಿತು 2 ಮಾತುಗಳನ್ನಾಡಿದ ಶ್ರೀಯುತ RC ಶಿವಲಿಂಗೇಗೌಡರವರು, ಟ್ರಸ್ಟಿಗಳು, RK ವಿದ್ಯಾಸಂಸ್ಥೆ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಸ್ವಾತಂತ್ರ್ಯ ಎನ್ನುವುದು ಬಹುದೊಡ್ಡ ಆಸ್ತಿ. ಅದು ಕಳೆದು ಹೋಗುವವರೆಗೂ ಅದರ ಬೆಲೆ ಅರ್ಥವಾಗುವುದಿಲ್ಲ. ಒಮ್ಮೆ ಅದು ಕಳೆಯಿತೆಂದರೆ ಅದನ್ನು ಮತ್ತೆ ಪಡೆಯಲು ಅದರ 10ರಷ್ಟು ಬೆಲೆ ಕಟ್ಟಬೇಕಾಗುತ್ತದೆ. ಈಗ ಪ್ರಾಥಮಿಕ ಶಾಲೆ ವಿಭಾಗದಿಂದ ಒಂದು ಕಿರುರೂಪಕ. ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇಂದು ನಾವು ಕೋವಿಡ್-19 ಕೊರೋನಾ ಜಾಗೃತಿ ಮೂಡಿಸುವ ನಾಟಕವನ್ನು ಪ್ರದರ್ಶಿಸುತ್ತಿದ್ದೇವೆ. ಇದರಲ್ಲಿ ನನ್ನ ಪಾತ್ರ ನರ್ಸ್, ಇದರಲ್ಲಿ ನನ್ನ ಪಾತ್ರ ಡಾಕ್ಟರ್.
ನನ್ನ ಪಾತ್ರ ರೋಗಿಯ ಅಕ್ಕ. ಇದರಲ್ಲಿ ನನ್ನ ಪಾತ್ರ ಪೇಷಂಟ್. ಇದರಲ್ಲಿ ನನ್ನ ಪಾತ್ರ ನರ್ಸ್. ಇದರಲ್ಲಿ ನನ್ನ ಪಾತ್ರ ಪೇಷಂಟ್ ಫ್ರೆಂಡ್. ಇದರಲ್ಲಿ ನನ್ನ ಪಾತ್ರ ಪೇಷಂಟ್ ಫ್ರೆಂಡ್. ಇದರಲ್ಲಿ ನನ್ನ ಪಾತ್ರ ಪೇಷಂಟ್. ಇಷ್ಟೊಂದು ಹುಷಾರಿಲ್ಲ, ತಿಂದು ತಿಂಡಿ ತಿಂದ್ಬಿಟ್ಟು ಟ್ಯಾಬ್ಲೆಟ್ ತಗೊಂಡ್ರು ತಕೊಳ್ಳಲ್ಲ ಅಂತಾನೆ. करुणा है बस ವೈದ್ಯ ನಾರಾಯಣ ಹತ್ರ ಬರೋ ಪೇಷಂಟ್ಸ್ ಎಲ್ಲರೂ ಆಯ್ತು ಆಗಬೇಕಿತ್ತು ಕಾಪಾಡಪ್ಪ. ಪೇಷಂಟ್ ಕಲ್ಸಿ
ಕೊರೋನಾ ಟೆಸ್ಟ್ ಮಾಡಿಸ್ಕೊಂಡು ಬನ್ನಿ, ಕೆಲವು ಟ್ಯಾಬ್ಲೆಟ್ಸ್ ಬರ್ಕೊಡ್ತೀನಿ, ಅದನ್ನ ಟೈಮ್ ತಗೊಳ್ಳಿ, ಬಿಸಿ ಊಟ ಮಾಡಿ ಮತ್ತೆ ಬಿಸಿ ಕುಡಿ. ನೆಕ್ಸ್ಟ್ ಪೇಷಂಟ್ ಕಳಿಸಿ. ನಿಮ್ಮ ಹೆಸರು? ಏನಾಗಿದೆ ನಿಮಗೆ? 3 ತಿಂಗಳಿಂದ ಏನ್ ಮಾಡ್ತಿದ್ರಿ? ಕೊರೋನಾ ಟೆಸ್ಟ್ ಮಾಡಿಸಿದ್ರಾ? ಕೊರೋನಾ ಟೆಸ್ಟ್ ಮಾಡಿಸ್ಕೊಂಡು ಬನ್ನಿ, ಕೆಲವು ಟ್ಯಾಬ್ಲೆಟ್ಸ್ ಬರ್ಕೊಡ್ತೀನಿ, ಅದನ್ನ ಟೈಮ್ ತಗೊಳ್ಳಿ, ಬಿಸಿ ಊಟ ಮಾಡಿ ಮತ್ತೆ ಬಿಸಿ ಕುಡಿ. ಕುತ್ಕೊಳ್ಳಿ, ನೆಗ್ಲೆಕ್ಟ್ ಮಾಡಬೇಡಿ. ಇಲ್ಲಿ ಫೋನ್ ನಂಬರ್ ಕೊಟ್ಟು ಅಲ್ಲಿ ಕೊರೋನಾ ಟೆಸ್ಟ್ ಮಾಡ್ಕೊಂಡು ಬನ್ನಿ. ಫೋನ್ ನಂಬರ್ ಹೇಳಿ. ನನ್ನ ಫೋನ್ ನಂಬರಾ? 2282420. ಜೆಂಟ್ಸ್ 18 ನಂಬರ್ ಹೇಳಿದ್ದೀರಾ? ಅದರಲ್ಲಿ ಒಂದು 2 ನಂಬರ್ ಗೀಚ್ ಕಳಿಸಿ. ಇನ್ನೊಂದು ನಂಬರ್, ಇನ್ನೊಂದು ನಂಬರ. ವಾಟ್ಸಪ್ಪಲ್ಲಿ ಏನಾರ ಮೆಸೇಜ್ ಮಾಡೋದಾಗಿದ್ರೆ ಹಿಂಗಡೆ ಗೀಚ್. ನಾನೇ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಬೇಕು, ಇಲ್ಲ ಹಿಂಗಡೆ ಗೀಚ್. ಗೊತ್ತಿದೆ ಮೇಡಮ್, ಹುಷಾರಿಲ್ಲದೆ ಹಾಸ್ಪಿಟಲ್ಗೆ ಬಂದಿದ್ದಾರೆ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಬೇಕಂತೆ. ಟೆಸ್ಟ್ ಮಾಡಿಸ್ತಾರೆ ಅಂತ ಬಾರೋ, ಟೆಸ್ಟ್ ಮಾಡಿಸುವ. ಎಲ್ಲ ಕಡೆನೂ ಹಿಂಗೆ ಇರ್ತಾರೆ, ಬಾರೋ. ನೆಗ್ಲೆಕ್ಟ್ ಮಾಡಬೇಡ ಕಣೋ. ಕೊರೋನಾ 1ನೇ ಎಲೆ ಮುಗಿಸಿ, 2ನೇ ಎಲೆ ಮುಗಿಸಿ, 3ನೇ ಎಲೆ ಬರುತ್ತಂತೆ. 1ನೇ ಎಲೆ ಬರುತ್ತಂತೆ, 2ನೇ ಎಲೆ ಬರುತ್ತೆ, 3ನೇ ಎಲೆ ಬರುತ್ತಂತೆ. ಸಮುದ್ರನೇ ನಳಗಳಿಗೆ ಬರುತ್ತಾ? ಅವನೇ ಸರಿ ಕಣ. ನಾನು 3 ದಿನದಿಂದ ಡೋಲಾ 50 ಮಾತ್ರ ಬಿಸಿರಾಗಿ ಇರ್ತಿದ್ದೀನಿ, ನನಗೇನಾಗುತ್ತೆ ಬಾರೋ. ಯಾವ ರೀತಿ ನೆಗ್ಲೆಕ್ಟ್ ಮಾಡ್ತಿದ್ದಾರೆ? ಈ ರೀತಿ ನೆಗ್ಲೆಕ್ಟ್ ಮಾಡೋದ್ರಿಂದಾನೇ ಕೊರೋನಾ ಕೇಸಸ್ಗಳು ಜಾಸ್ತಿ ಆಗ್ತಾ ಇರೋದು. ಮಾಸ್ಕ್ ಸರಿಯಾಗಿ ಹಾಕಿಲ್ಲ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿಲ್ಲ, ಮತ್ತೆ ಒಬ್ರು ಎಕ್ಸ್ಟ್ರಾ ಒಬ್ರು ಕೈ ಹಾಕೊಂಡಿರ್ತಾರೆ. ನೋಡಿ, ಈ ರೀತಿ ಮಾಡೋದ್ರಿಂದಾನೇ ಕೊರೋನಾ ಕೇಸಸ್ಗಳು ಜಾಸ್ತಿ ಆಗ್ತಾ ಇರೋದು. ಹೌದು ಸೈಕಲ್ ಎಷ್ಟು ಜಾಗೃತಿ ಮೂಡಿಸಿದ್ರು ಅವ್ರು ಅಷ್ಟೇ ಮಾಡ್ತಾ ಇದ್ದಾರೆ. ಅಯ್ಯೋ ಬನ್ನಿ. ಏನೋ ಸಂಜೆ ಇಷ್ಟೊಂದು ಕೆಡ್ತಾ ಇದೆಯಲ್ಲ? ಸ್ವಲ್ಪ ಜ್ವರ ಬಂದಂಗಿತ್ತು ಅಕ್ಕ. ಹಾಸ್ಪಿಟಲ್ಗೆ ಹೋಗಿದ್ದೇನೋ? ಇಲ್ಲ ಅಕ್ಕ. ಹೋಗ್ಬೇಕು ತಾನೆ, ನೆಗ್ಲೆಕ್ಟ್ ಮಾಡಬೇಡ. ಹಾಸ್ಪಿಟಲ್ಗೆ ಹೋಗಿ ಕೊರೋನಾ ಟೆಸ್ಟ್ ಮಾಡಿಸ್ಕೊಳ್ಳೋ. ಆಯ್ತು ಅಕ್ಕ, ನನಗೆ ಏನು ಹೇಳೋಕ್ಕಾಗಲ್ಲ, ಹೊಟ್ಟೆ ತುಂಬ ಹಸಿದಿದೆ, ಊಟ ಕೊಡಕ್ಕ. ಸರಿ ಆಯ್ತು, ಬಾ. ಏನು ಅಷ್ಟವಾಗಿದೆ, ಸಾಂಬಾರ್ ಚೆನ್ನಾಗಿದೆ, ಉಪ್ಪಿಲ್ಲ, ಖಾರ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ? ಬೇಡ, ಸರಿ ಆಯ್ತು. ಏನು ಸ್ವೀಟ್ ಆಗದೆ, ಹಾಲು ಸಪ್ಪೆ ಅಂತ ಹೇಳ್ತಾ ಇದೆಯಲ್ಲ?
ಬೇರೆ ಡಾಕ್ಟರ್ ಹತ್ರ ಕೇಳಿ. ಇಲ್ವೇನೆ ಆಕ್ಸಿಜನ್ ಇಲ್ಲ ಅಂತ ಹೇಳ್ತಿದ್ದಾರೆ. ಏನ್ ಮಾಡೋದು? ಸಂಜು ಫ್ರೆಂಡ್ಸ್ಗಾರ ಫೋನ್ ಮಾಡೋಣ. ಹಲೋ ಮನೀಶ್, ಎಲ್ಲಿದ್ದೇನೋ? ಸಂಜೆಗೆ ತುಂಬಾ ಹುಷಾರಿಲ್ಲ ಕಣೋ, ಲಿಂಗಿನ ಕರ್ಕೊಂಡು ಹಾಸ್ಪಿಟಲ್ ಬರೋ. ಸಂಜೆಗೆ ತುಂಬಾ ಹುಷಾರಿಲ್ಲ ಕಣ, ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದೀವಿ. ಪೇಷಂಟ್ ಕಡೆಯವ್ರನ್ನ ಕರ್ಸಿ. ಪೇಷಂಟ್ ಯಾರಿಲ್ಲ ಬನ್ನಿ. ಸಂಜೆ ನಾನು ಎಲ್ಲೆಲ್ಲಿ ಹೇಳಿದ್ದಿಲ್ವೇನೋ, ನೆಗ್ಲೆಕ್ಟ್ ಮಾಡಬೇಡ ಅಂತ. ಸಮಾಧಾನ ಮಾಡ್ಕೊಳ್ಳಿ. ಅವ್ರು ಮುಂಚೆನೇ ನಮ್ಮ ಹಾಸ್ಪಿಟಲ್ ಬಂದಿದ್ರು. ನಾವು ಅವ್ರಿಗೆ ಟೆಸ್ಟ್ ಮಾಡಿ ಅಂತ ಹೇಳಿದ್ವಿ. ಅವ್ರು ನಮ್ಮ ಹಾಸ್ಪಿಟಲ್ ಅಯ್ಯ ಸಂಜಯ್, ಸಂಜಯ್ ನನ್ನ ಏನಾದ್ರು ಬಿಟ್ಟೋದ ಕಣೋ. ನೀವು ಪೇಷಂಟ್ ಕರೆಯೋದಲ್ವಾ? ನೀವು ಪೇಷಂಟ್ ಜೊತೆ ಇದ್ದೀರಲ್ವಾ? ನೀವು ಕೊರೋನಾ ಟೆಸ್ಟ್ ಮಾಡಿ. ನೋಡಿ, ನಮಗೆ ಎಷ್ಟೇ ಕಷ್ಟ ಇದ್ರೂ ನಾವು ನಮ್ಮ ಕರ್ತವ್ಯ ಮಾಡ್ತಾ ಇದ್ದೀವಿ. ನಿಮ್ಮ ನೆಗ್ಲೆಕ್ಟಿಂದ ದಿನ ಕೊರೋನಾ ಕೇಸಸ್ ಜಾಸ್ತಿ ಆಗ್ತಿದೆ. ಪ್ಲೀಸ್ ಯಾರು ನೆಗ್ಲೆಕ್ಟ್ ಮಾಡಬೇಡಿ. ಮಾಸ್ಕ್ ಹಾಕೊಳ್ಳಿ. ಸ್ಯಾನಿಟೈಸರ್ ಬಳಸಿ. ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಿ. ಪರಿಸರ ಉಳಿಸಿ. ತಪ್ಪದೇ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ. ಯಾರು ಅಂತ ಗೊತ್ತಾಯ್ತಾ? ನಾನೇ ಕೇರ್ಲೆಸ್ ಮಾಡಿದೆ, ಅದಕ್ಕೆ ನನಗೆ ಈ ತರ ಆಗಿದೆ. ಯಾರು ಕೇರ್ಲೆಸ್ ಮಾಡಬೇಡಿ. ಗೌರ್ಮೆಂಟ್ ಅನ್ಲಾಕ್ ಮಾಡಿದೆ ಅಂತ ಜಾಸ್ತಿ ಜನ ಜಾತ್ರೆ ಸೇರ್ಬೇಡಿ. ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ವ್ಯಾಕ್ಸಿನ್ ಹಾಕ್ಸಿ. ಶ್ರೀಯುತ ಡಾಕ್ಟರ್ ಎಂ.ಸಿ. ಸತೀಶ್ ಬಾಬು ರವರು, ಆಡಳಿತಾಧಿಕಾರಿಗಳು, ಆರ್ಕೆ ವಿದ್ಯಾಸಂಸ್ಥೆ ಹಾಗೂ ಪ್ರಾಂಶುಪಾಲರು, ಆರ್ಕೆ ಪ್ರಥಮ ದರ್ಜೆ ಕಾಲೇಜು, ಇವರು ಅಧ್ಯಕ್ಷೀಯ ನುಡಿಗಳನ್ನಾಡಬೇಕೆಂದು ಕೋರಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿದ್ದು ಇದೀಗ ವೇದಿಕೆ ಮುಂಭಾಗಕ್ಕೆ ಬಂದಿರತಕ್ಕಂಥ ಎಲ್ಲ ಗಣ್ಯರಿಗೂ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲರಿಗೂ ನಾನು ನಮಸ್ಕರಿಸ್ತಾ 75ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಇವತ್ತು ನಾವು ವಿಶಿಷ್ಟವಾದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಅದೇನು ಅಂತಂದರೆ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥವ್ರನ್ನ ಗುರುತಿಸುವ ಕಾರ್ಯವನ್ನು ನಮ್ಮ ಸಂಸ್ಥೆ ಬಹಳ ಹಿಂದಿನಿಂದಲೂ ಮಾಡ್ಕೊಂಡು ಬರ್ತಾ ಇದ್ದು, ಈ ಬಾರಿ ANMಗಳು ಆರೋಗ್ಯ ಸಹಕಾರಿಯನ್ನು ಕೋವಿಡ್-19 ಸಂದರ್ಭದಲ್ಲಿ ತಮ್ಮ ಪ್ರಾಣದ ಹಂಗನ್ನು ತೊರೆದು ಸೇವೆಯನ್ನು ಮಾಡಿ ಅದರಲ್ಲೂ ನಮ್ಮ ಸಂಸ್ಥೆಗೆ ಬಂದು ಇಲ್ಲಿ ವ್ಯಾಕ್ಸಿನೇಷನ್ಸನ್ನು ಮತ್ತು ಕೋವಿಡ್-19 ಟೆಸ್ಟ್ಗಳನ್ನ ಸಮರ್ಪಕವಾಗಿ ಮಾಡಿ ನಮಗೆ ಸಹಕರಿಸಿದವ್ರನ್ನ ಗುರುತಿಸುವ ಸಲುವಾಗಿ ಇವತ್ತು ಅವ್ರನ್ನ ನಾವು ಸನ್ಮಾನಿಸಿದ್ದೇವೆ.
ಅದೇ ರೀತಿ ವಿದ್ಯಾರ್ಥಿ ದಿಸೆಯಲ್ಲಿ ಪರಿಶ್ರಮ ಪಟ್ಟರೆ ಯಾವ ಸಾಧನೆಯಾದರೂ ಮಾಡಬಹುದು. ಗ್ರಾಮೀಣ ಕುಸುಮಗಳು ಜಗಲಿಂದ ಜಗತ್ತಿನ ಕಡೆಗೆ ಎಂಬ ನಮ್ಮ ಘೋಷಣೆಗೆ ಪೂರಕವಾಗಿ ಸಾಧನೆ ಮಾಡಿರ್ತಕ್ಕಂಥ HR ಅಕ್ಬರವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಮತ್ತೊಮ್ಮೆ ನಾನು ಅವರನ್ನ ಅಭಿನಂದಿಸಲು ಇಚ್ಛಿಸ್ತೀನಿ. ಸೊ ಆಕೆಯ ಮಾತುಗಳಲ್ಲಿ ಪ್ರಬುದ್ಧತೆಯನ್ನು ನಾವು ನೋಡ್ತೀವಿ. ಯಾವುದೇ ಒಂದು ನಿರ್ದಿಷ್ಟವಾದ ಗುರಿಯನ್ನು ಮುಟ್ಟುವುದಕ್ಕೆ ನಿರಂತರ ಪರಿಶ್ರಮ ಮತ್ತು ಧ್ಯೇಯ ಒಂದೇ ಸಾಕು ಅಂತಕ್ಕಂಥದ್ದನ್ನು ಅಕ್ಬರವರು ಸಾಧಿಸಿ ತೋರಿಸಿದ್ದಾರೆ. ಅದೇ ಸಂದರ್ಭದಲ್ಲಿ ಇವತ್ತು ನಾವು ಮುಖ್ಯ ಅತಿಥಿಗಳಾಗಿ KR ಮಲ್ಲರಾಜುರವರನ್ನು ನಾವು ವೇದಿಕೆಗೆ ಕರೆತಂದು ಮುಖ್ಯ ಅತಿಥಿಗಳಾಗಿ ಭಾಷಣವನ್ನು ಮಾಡಿಸಿದ್ವಿ. ಬೆಳಿಗ್ಗೆ ಅವರ ಜೊತೆ ನಾನು ಉಪಹಾರ ಸೇವಿಸಬೇಕಾದರೆ ಅವರ ವೃತ್ತಿ ಜೀವನದ ಮೆಲುಕು ಹಾಕಿದಾಗ ಸುಮಾರು 3.5 ದಶಕಗಳ ಕಾಲ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ವಿವಿಧ ಸ್ತರಗಳನ್ನು ದಾಟಿ ಕೊನೆಗೆ ಚೆನ್ನೈನಲ್ಲಿ ಅವರು ರಿಟೈರ್ಡ್ ಆಗಿರೋ ವಿಚಾರಗಳನ್ನ ನಮಗೆ ತಿಳಿಸಿದ್ರು. ಅವರು ಇವತ್ತು ಧರಿಸಿರ್ತಕ್ಕಂಥ ಕೋರ್ಟ್ನಲ್ಲಿ ಹಾಕಿರ್ತಕ್ಕಂಥ ಮೆಡಲ್ಗಳು ಅವರು ಜೀವನ ವೃತ್ತಿಯಲ್ಲಿ ಸಾಧಿಸಿದ ಸಾಧನೆಗೆ ಈ ದೇಶ ಗುರುತಿಸಿ ಕೊಟ್ಟಿರ್ತಕ್ಕಂಥ ಒಂದು ಹಿರಿಮೆ. ಈ ಹಿರಿಮೆಗೆ ಪಾತ್ರರಾದಂಥ ಮಲ್ಲರಾಜರವರನ್ನು ನಮ್ಮ ಸಂಸ್ಥೆ ಅಭಿನಂದಿಸಲು ಮತ್ತೊಮ್ಮೆ ಹರ್ಷಿಸುತ್ತೇವೆ. ಈ ಸಾಧನೆ ಕೈದಂಥ ಮಲ್ಲರಾಜು ಈ ಯುವ ಪೀಳಿಗೆಗೆ ಏನಾಗಿದೆ ಒಂದು ಮಾರ್ಗದರ್ಶಕರಾಗಿದ್ದಾರೆ. 77ರಲ್ಲಿ ಅವರು ಸೇವೆಗೆ ಸೇರಿ ಸುಮಾರು 33 ವರ್ಷಗಳ ಕಾಲ ದೀರ್ಘವಾದ ಸೇವೆಯನ್ನು ಸಲ್ಲಿಸಿ ತದನಂತರ ನಿವೃತ್ತಿಯನ್ನು ಹೊಂದಿದ್ದಾರೆ. ಇವತ್ತು ಸೇವಾ ಮನೋಭಾವ ಇಡೀ ಎಲ್ಲ ಕ್ಷೇತ್ರದಲ್ಲೂ ಹೊರಟೋಗ್ತಾ ಇದೆ. ಕೇವಲ ತಮ್ಮ ವೃತ್ತಿಗೆ ಪ್ರತಿಫಲಾಕ್ಷಣೆ ಹೊಂದಿರತಕ್ಕಂಥ ಒಂದು ಸಂದರ್ಭದಲ್ಲಿ 33 ವರ್ಷಗಳ ದೀರ್ಘಕಾಲ ಸೇವೆ ಸಲ್ಲಿಸಿದ ಮಲ್ಲರಾಜು ಅವರು ಸೇವೆ ನಮಗೆ ಅನುಕರಣೀಯವಾಗಿದೆ. ಅದೇ ರೀತಿ ನಮ್ಮ ಸಂಸ್ಥೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಸಾಧಕರಿಗೆ ನಾವು ಕೊಡ್ತಾ ಇರ್ತಕ್ಕಂಥದ್ದು ಹೆಮ್ಮೆಯ ಸಂಗತಿ. ಇದಕ್ಕೆ ನಾನು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ H. ರಾಮಕೃಷ್ಣರವರು ಮತ್ತು ಅವರ ಸುಪುತ್ರರಾದ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರು ಆದಂಥ ಸನ್ಮಾನ್ಯ ವಿನಯ್ ರಾಮಕೃಷ್ಣರವರಿಗೆ ಹಾಗೂ ನಮ್ಮ ಟ್ರಸ್ಟ್ಗಳಿಗೆ ನಾನು ಆಭಾರಿಯಾಗಿದ್ದೇನೆ. ನಮ್ಮೆಲ್ಲರ ಪರವಾಗಿ ನಾವು ಅವರಿಗೆ ವಂದನೆಯನ್ನು ಸಲ್ಲಿಸ್ತೇವೆ. ಸೊ ಮಂಡ್ಯ ಜಿಲ್ಲೆಯ ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆಯನ್ನು ಗ್ರಾಮೀಣ ಭಾಗದಲ್ಲಿ ತೆಗೆದು ಉತ್ತಮ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಉತ್ತಮ ಮೌಲ್ಯ ವ್ಯಕ್ತಿತ್ವದ ವಿದ್ಯಾರ್ಥಿಗಳನ್ನ ರೂಪಿಸುವುದೇ ಧ್ಯೇಯವನ್ನಾಗಿಸಿಕೊಂಡಿರ್ತಕ್ಕಂಥ ನಮ್ಮ ಯುವ ಪೀಳಿಗೆಯ ನಾಯಕರು ಆದಂಥ ವಿನಯ್ ರಾಮಕೃಷ್ಣರವರ ದೇವದೇಶಗಳನ್ನು ಈಡೇರಿಸುವಲ್ಲಿ ನಾವು ಕಠಿಣ ಕಂಕಣಬದ್ಧವಾಗಿದ್ದೀವಿ ಅಂತ ಹೇಳ್ತಾ ಅಧ್ಯಕ್ಷೀಯ ಭಾಷಣವನ್ನು ನಾನು ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ತಮ್ಮ ಅಧ್ಯಕ್ಷೀಯ ಭಾಷಣವನ್ನು ನೆರವೇರಿಸಿಕೊಟ್ಟಂತಹ ಶ್ರೀಯುತ ಡಾಕ್ಟರ್ MC ಸತೀಶ್ ಬಾಬುರವರು, ಆಡಳಿತಾಧಿಕಾರಿಗಳು, RK ವಿದ್ಯಾಸಂಸ್ಥೆ ಹಾಗೂ ಪ್ರಾಂಶುಪಾಲರು, RK ಪ್ರಥಮ ದರ್ಜೆ ಕಾಲೇಜು, ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. Thousands laid down their lives so that our country breathed this day. Never forget their sacrifice. ಈಗ ನಾವು ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ. ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿರುವಂತಹ ಸರ್ವರಿಗೂ ವಂದನಾರ್ಪಣೆಯನ್ನು ಸಲ್ಲಿಸಲು ಬರುತ್ತಿದ್ದಾರೆ ಸುಚಿತಾ A, ದ್ವಿತೀಯ ವಿಜ್ಞಾನ ವಿಭಾಗ, RK ಪದವಿ ಪೂರ್ವ ಕಾಲೇಜು. ಎರಡು 2021-22 ಸಾಲಿನ 75ನೇ ಸ್ವಾತಂತ್ರ್ಯೋತ್ಸವ ಸಮಾರಂಭವನ್ನು ನಮ್ಮ RK ವಿದ್ಯಾಸಂಸ್ಥೆಯ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಮೊದಲಿಗೆ ಈ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಂತಹ ಶ್ರೀಯುತ ವಿನಯ್ R ಅವರು, RK ವಿದ್ಯಾಸಂಸ್ಥೆಯ ವ್ಯವಸ್ಥಾಪಕರು, ನಿರ್ದೇಶಕರು, ಇವರಿಗೆ ನಮ್ಮ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಈ ನಮ್ಮ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಆಗಮಿಸಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಶ್ರೀಯುತ KR ಮಲ್ಲರಾಜುರವರು, ಮಾಜಿ ಸೈನಿಕರು ಹಾಗೂ ಮಂಡ್ಯ ಜಿಲ್ಲಾ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರು, ಇವರಿಗೆ ನಮ್ಮ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಈ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀಯುತ ಕೆಂಪಯ್ಯ ಟ್ರಸ್ಟಿಗಳು, RK ವಿದ್ಯಾಸಂಸ್ಥೆ, ಇವರಿಗೂ ನಮ್ಮ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಮತ್ತೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಂತಹ ಶ್ರೀಯುತ RC ಶಿವಲಿಂಗೇಗೌಡ ಟ್ರಸ್ಟಿಗಳು, RK ವಿದ್ಯಾಸಂಸ್ಥೆ, ಇವರಿಗೂ ಸಹ ನಮ್ಮ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಶ್ರೀಯುತ ಡಾಕ್ಟರ್ MC ಸತೀಶ್ ಬಾಬುರವರು, ಆಡಳಿತಾಧಿಕಾರಿಗಳು, RK ವಿದ್ಯಾಸಂಸ್ಥೆ ಹಾಗೂ ಪ್ರಾಂಶುಪಾಲರು, RK ಪ್ರಥಮ ದರ್ಜೆ ಕಾಲೇಜು, ಇವರು ಸಹ ಈ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಅಧ್ಯಕ್ಷೀಯ ನುಡಿಗಳನ್ನು ಆಡಿದ್ದಾರೆ.
ಇವರಿಗೂ ಸಹ ಈ ನಮ್ಮ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಆರ್ಕೆ ವಿದ್ಯಾಸಂಸ್ಥೆಯ ವತಿಯಿಂದ ಅಭಿನಂದನೆಯ ಸ್ವೀಕರಿಸಿದಂತಹ ಕುಮಾರಿ ಎಚ್.ಆರ್. ಅಪೂರ್ವರವರು ಆರ್ಕೆ ವಿದ್ಯಾಸಂಸ್ಥೆಯ ಹಿರಿಯ ವಿದ್ಯಾರ್ಥಿನಿ ಕೇವನಲಿಗರು. ಪ್ರಸ್ತುತ ವಿಶ್ವವಿದ್ಯಾಲಯ ತಾಂತ್ರಿಕ ವಿಶ್ವವಿದ್ಯಾನಿಲಯದಿಂದ 2020-21ನೇ ಸಾಲಿನ ಬಿಇ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ ವಿಭಾಗದಲ್ಲಿ ಪ್ರಥಮ ರ್ಯಾಂಕ್ ವಿಜೇತರಾಗಿದ್ದಾರೆ. ಇವರಿಗೂ ನಮ್ಮ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಕೇವನಲಿಗರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆರೋಗ್ಯ ಸಹಾಯಕಿಯರಾದ ಗಿರಿಜಾ ಡಿಸಿ, ದಾಕ್ಷಾಯಿನಿ ಡಿ, ಶ್ರುತಿ ಎನ್ ಅಲಮೇಲಮ್ಮರವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಬಾಗಿನ ಸ್ವೀಕರಿಸಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಆರ್ಕೆ ವಿದ್ಯಾಸಂಸ್ಥೆಯ ಪೂರ್ವ ಪ್ರಾಥಮಿಕ ವಿಭಾಗದ ಮುಖ್ಯಸ್ಥರಾದ ಕುಮಾರಿ ಪ್ರಭಾವತಿರವರು, ಹಿರಿಯ ಪ್ರಾಥಮಿಕ ವಿಭಾಗದ ಮುಖ್ಯಸ್ಥರಾದ ಶ್ರೀಮತಿ ಕಲ್ಯಾಣಿ ಡಿ ರವರು, ಪ್ರೌಢಶಾಲಾ ವಿಭಾಗದ ಮುಖ್ಯಸ್ಥರಾದ ಶ್ರೀಯುತ ರಮೇಶ್ ಎಂಎನ್ ರವರು, ಪದವಿ ಪೂರ್ವ ಕಾಲೇಜು ವಿಭಾಗದ ಮುಖ್ಯಸ್ಥರಾದ ಶ್ರೀಮತಿ ವಿದ್ಯಾಶ್ರೀ ಎನ್ಎಸ್ ರವರು ಈ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಆರ್ಕೆ ವಿದ್ಯಾಸಂಸ್ಥೆಯ ಎಲ್ಲ ವಿಭಾಗದ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರಿಗೂ ಈ ನಮ್ಮ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ನಮ್ಮ ಆರ್ಕೆ ವಿದ್ಯಾಸಂಸ್ಥೆಯ ಎಲ್ಲ ವಿಭಾಗದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಈ ನಮ್ಮ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಆರ್ಕೆ ವಿದ್ಯಾಸಂಸ್ಥೆಯ ಎಲ್ಲ ಪೋಷಕ ಬಂಧುಗಳಿಗೂ ಗ್ರಾಮಸ್ಥರಿಗೂ ನಮ್ಮ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಮುಖ್ಯವಾಗಿ ಈ ನಮ್ಮ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಟ್ಟಂತಹ ಕುಮಾರಿ ಅನುಶ್ರೀ ವೈಎಂ, ವಿದ್ಯಾವಿಜ್ಞಾನ ವಿಭಾಗ, ಆರ್ಕೆ ಪದವಿ ಪೂರ್ವ ಕಾಲೇಜು, ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತಹ ಸರ್ವರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಕೋರುತ್ತೇನೆ. ಈಗ ಸಿಹಿ ವಿತರಣೆ ಕಾರ್ಯಕ್ರಮ ಇದೆ. ದಯಮಾಡಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರೂ ಸಿಹಿಯನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಸರ್ವ ರೀತಿಯಲ್ಲೂ ಸಹಕರಿಸಿದಂತಹ ಕಾರ್ಯಕ್ರಮದ ಸಂಯೋಜಕರಾದಂತಹ ಶ್ರೀಯುತ ಅಂಬರಹಳ್ಳಿ ಸ್ವಾಮಿರವರು ಹಾಗೂ ಸಹ ಶಿಕ್ಷಕರಾದಂತಹ ಆನಂದ್ರವರು ಎಲ್ಲರೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಿದ್ದಾರೆ.